ಪರಮ ಪೂಜ್ಯ ಗುರುದೇವರನ್ನು ಎನ್ನ ಅರುಣ್ ಮಂದಿರದಲ್ಲಿ ಸ್ಮರಣೆ ಮಾಡುತ್ತಾ ಸುಕ್ಷೇತ್ರ ಕಟಗೇರಿಯಲ್ಲಿ ಶ್ರಾವಣ ಮಾಸದ ನಿಮಿತ್ತವಾಗಿ ಪ್ರಾರಂಭಗೊಂಡಿರುವಂತಹ ಈ ಸುಂದರ ಸುಪ್ರಭಾತ ಸಮಯದಲ್ಲಿ ಪಾಲ್ಗೊಂಡಿರುವ ಎಲ್ಲ ಸದ್ಭಕ್ತರಿಗೆ ಶರಣು ಶರಣಾರ್ಥಿಗಳು. ಭಾರತ ದೇಶದಲ್ಲಿ ಋಷಿಮುನಿಗಳು, ದಾರ್ಶನಿಕರು, ಶರಣರು, ಸಂತರು, ಅನುಭಾವಿಗಳು, ಜ್ಞಾನಿಗಳು ಆಗಿ ಹೋಗಿದ್ದಾರೆ. ಅದರಲ್ಲೂ ವಿಶೇಷವಾಗಿ ನಮ್ಮ ಕನ್ನಡ ನಾಡಿನಲ್ಲಿ ಸಾವಿರಾರು ಸಂತ ಮಹಾಂತರು ಬಾಳಿ ಬದುಕಿ ಹೋಗಿದ್ದಾರೆ. ಅದರಲ್ಲಿ ಒಬ್ಬ ಮಹಾತ್ಮರು, ಅವರು 12ನೇ ಶತಮಾನದಲ್ಲಿ ಇದೇ ನಿಮ್ಮ ನಾಡಿನೊಳಗನ ವಿಜಯಪುರ ಜಿಲ್ಲೆಯಲ್ಲಿ ಜನಿಸಿರತಕ್ಕಂಥ ಮಹಾತ್ಮರು ಬಸವಣ್ಣನವರು. ಅವರು ಮನುಕುಲವನ್ನು ಉದ್ಧರಿಸಿರುವಂತಹ ಮಹಾನುಭಾವರು. ಸಮಾನತೆಯ ಸುವಾಸವನ್ನು ಜಗತ್ತಿನ ತುಂಬೆಲ್ಲ ಹರವಿದವರು. ಸ್ತ್ರೀ ಪುರುಷ ಲಿಂಗ ಭೇದವನ್ನು ಅಳಿದು ಶ್ರೇಷ್ಠ ಕನಿಷ್ಠ ಉಚ್ಚ ನೀಚ ಅನ್ನುವಂತಹ ಭಿನ್ನತೆಯನ್ನು ಹೋಗಲಾಡಿಸಿ ನಾವೆಲ್ಲರೂ ಒಂದೇ ಅನ್ನುವಂತಹ ಭಾವದಿಂದ ಬದುಕಿದ್ರು ಅವರು. ಅಂಥ ಮಹಾತ್ಮ ಬಸವಣ್ಣನವರು ಬಿಜ್ಜಳ ರಾಜನ ಅರಮನೆಯೊಳಗೆ ಕೆಲವು ದಿವಸ ಕರ್ಣಿಕರಾಗಿದ್ದರು. ಕರ್ಣಿಕರಂದ್ರೆ ಲೆಕ್ಕಪತ್ರ ಬರೀತಿದ್ರು ಅವರು ಬಸವಣ್ಣವರು. ಆ ಬಳಿಕ ಎಷ್ಟು ಪ್ರಾಮಾಣಿಕತೆಯಿಂದ ಲೆಕ್ಕಪತ್ರ ಮಾಡಿದರು ಅಂತ ಕೇಳಿದ್ರೆ ಅವರಷ್ಟು ಪ್ರಾಮಾಣಿಕರು ಆ ಬಿಜ್ಜಳ ರಾಜನ ಅರಮನೆಯೊಳಗೆ ಮತ್ತೊಬ್ಬರು ಇರಲಿಲ್ಲ. ಅಷ್ಟು ಅದ್ಭುತವಾಗಿರತಕ್ಕಂಥ ಕಾಯಕವನ್ನು ಮಾಡಿದರು. ಬಿಜ್ಜಳ ರಾಜನ ಮನಸ್ಸನ್ನು ಗೆದ್ರವರು. ಒಂದು ದಿವಸನೂ ಆ ಕಲ್ಯಾಣ ರಾಜ್ಯದೊಳಗೆ ಯಾರಿಗೂ ಸಹಿತ ನೋವು ಮಾಡಲಾರ್ದಂಗೆ, ಇನ್ನೊಬ್ಬರಿಗೆ ಹಿಂಸೆಯನ್ನು ನೀಡಲಾರ್ದಂಗೆ ಬಾಳಿ ಬದುಕಿದ್ರು. ಒಂದಿಷ್ಟು ಬಿಜ್ಜಳ ರಾಜನಿಗೆ ಚ್ಯುತಿ ಬರಲಾರ್ದಂಗೆ ಅವರು ನಡ್ಕೊಂಡ್ರು. ಅಂಥ ಮಹಾನುಭಾವರ ಸತ್ಯ ಶುದ್ಧ ಕಾಯಕವನ್ನು ನೋಡಿ, ಅವರಲ್ಲಿರುವಂತಹ ಪ್ರಾಮಾಣಿಕತೆಯನ್ನು ನೋಡಿ ಬಿಜ್ಜಳ ರಾಜ ಏನು ಮಾಡಿದ, ಅವರನ್ನು ಪ್ರಧಾನಮಂತ್ರಿ ಹುದ್ದೆಯನ್ನು ನೀಡಿದ. ಆ ಬಳಿಕ ಸತ್ಸಂಗ ನಡೀತಿತ್ತು ಒಂದು ಕಡೆಗೆ. ಅಂದಿನ ಕಾಲದೊಳಗೆ ಹೆಣ್ಮಕ್ಳಂದ್ರೆ ಭಾಳ ಕನಿಷ್ಠ.
4 ಗೋಡೆ ಇರ್ತಾವಲ್ಲ, 4 ಗೋಡೆಯೊಳಗನ ಇರ್ಬೇಕು ಅವ್ರು ಹೆಣ್ಮಕ್ಳು, ಹೊರಗೆ ಬರಬಾರ್ದು. ರಾಜ ಬೀದಿಯೊಳಗೆ ತಿರುಗಾಡಬಾರ್ದು. ಆ ಬಳಿಕ ನಿಸರ್ಗದೊಳಗೆ ತಾಯಂದಿರಿಗೆ ಒಂದು ಇದು ಅದ, ಏನದ ಇದು ಮುಟ್ಟ ಅಂತಾರಲ್ಲ, ಅಂಥವ್ರನ್ನ ಒಂದು ಕೋಣಿಯೊಳಗೆ ಹಾಕಿ ಅವರು ಊಟ ಮಾಡುವಂಥ ತಾಟ ಬೇರೆ, ಅವರು ನೀರು ಕುಡಿಯುವಂಥ ತಂಬಿಗೆ ಬೇರೆ, ಅವರನ್ನು ಕನಿಷ್ಠ ದೃಷ್ಟಿಯಿಂದ ನೋಡುತ್ತಿದ್ದರು. ಇದರ ಬಗೆಗೆ ಅವರು ಹೋರಾಟ ಮಾಡಿದರು. ಎಲ್ಲರೂ ಒಂದೇ ಅನ್ನುವಂಥ ಭಾವದಿಂದ ಅವರು ಜಗತ್ತಿನ ತುಂಬೆಲ್ಲ ಸಂದೇಶವನ್ನು ಸಾರಿದರು. ಅಂಥ ಮಹಾನುಭಾವರು ಎಲ್ಲರನ್ನ ಕೂಡಿಸಿಕೊಂಡು ತಾವು ಈಗ ಹೇಗೆ ಕೂತಿರಲ್ಲ ಹಿಂಗೆ ಶರಣರ ಸಂಘವನ್ನು, ಗೋಷ್ಠಿಯನ್ನು ನಡೆಸ್ತಿದ್ರು ಬಸವಣ್ಣವರು. ಆ ಕಲ್ಯಾಣ ನಾಡಿಗೆ ದೇಶದ ತುಂಬೆಲ್ಲ ಬೇರೆ ಬೇರೆ ಈಗೇನು ರಾಜ್ಯದವಲ್ಲ, ತಮಿಳುನಾಡ, ಗುಜರಾತ, ಆಂಧ್ರ ಪ್ರದೇಶ, ಕಾಶ್ಮೀರ, ಅಲ್ಲಿಂದ ಹಿಡ್ಕೊಂಡು ಬಸವಣ್ಣನವರ ದರ್ಶನ ಮಾಡಕ್ಕೆ, ಅವರು ಚಲೋ 2 ಮಾತು ಕೇಳಕ್ಕಂತ ತಿಳ್ಕೊಂಡು ಬಹುದೂರದ ಪ್ರದೇಶದಿಂದ ಕಲ್ಯಾಣ ನಾಡಿಗೆ ಬರುತ್ತಿದ್ದರು ಜನ. ಬಂದವರು ಮತ್ತೆ ಮರಳಿ ಹೋಗ್ಬೇಕಂತ ಅನಿಸ್ಲಿಲ್ಲ. ಯಾಕೆ ಅನಿಸ್ಲಿಲ್ಲ ಅಂದ್ರೆ ಅಲ್ಲೆಲ್ಲರೂ ದುಡಿದು ಬದುಕ್ತಿದ್ರು, ಯಾರೂ ಕೈ ಕಟ್ಟಿ ಖಾಲಿ ಕೂಡ್ತಿರಲಿಲ್ಲ. ಪ್ರಾಮಾಣಿಕವಾಗಿ ದುಡಿತಿದ್ರು, ಸಂಪತ್ತು ಗಳಿಸ್ತಿದ್ರು. ಬಂದ ಸಂಪತ್ತಿನೊಳಗೆ ಅರ್ಧ ತಮ್ಮ ಸಂಸಾರಕ್ಕಾಗಿ ಬಳಸ್ತಿದ್ರು, ಇನ್ನು ಅರ್ಧ ಸಂಪತ್ತನ್ನು ಸಮಾಜಕ್ಕಾಗಿ, ಧರ್ಮದ ಕಾರ್ಯಗಳಿಗಾಗಿ, ಸತ್ಕಾರ್ಯಗಳಿಗಾಗಿ ಅವರು ಬಳಸ್ತಿದ್ರು, ವಿನಿಯೋಗ ಮಾಡ್ತಿದ್ರು. ಹೀಗಾಗಿ ಕಲ್ಯಾಣ ಅನ್ನೋದು ಹೇಗಿತ್ತು ಅಂತ ಕೇಳಿದರೆ ಕೈಲಾಸದ ಒಂದು ದೃಶ್ಯ ಅಲ್ಲಿ ಕಾಣಬರ್ತಿತ್ತು ಕಲ್ಯಾಣದೊಳಗೆ. ಹೀಗಾಗಿ ಬಂದವರು ಯಾರೂ ಮರಳಿ ಹೋಗಲಿಲ್ಲ ತಮ್ಮ ದೇಶಕ್ಕಾಗಲಿ ರಾಜ್ಯಕ್ಕಾಗಲಿ. ಅಷ್ಟು ಅದ್ಭುತವಾಗಿ ಆ ಕಲ್ಯಾಣ ನಾಡನ್ನು ಕಟ್ಟಿದ್ರವರು. ಅಂಥ ಬಸವಣ್ಣನವರು ಸಾವಿರಾರು ವಚನಗಳನ್ನು ಬರೆದಾರೆ. ಅದರೊಳಗೊಂದು ಜನಪ್ರಿಯ ವಚನದ, ಭಾಳ ಅದ್ಭುತವಾದ ವಚನ. ಒಂದು ತಿಂಗಳ ನಾವೇನು ಮಾಡೀವಿ ಅಂತ ಕೇಳಿದ್ರೆ, ಹೋದ ವರ್ಷ ಬಂದವರು ಗುರುಗಳು ಬಸವಣ್ಣನವ್ರ ಚರಿತ್ರೆ ಹೇಳ್ಯಾರ ನಮಗೆ ಹಿರಿಯರು. ಅದಕ್ಕೆ ನಾವು ಅವ್ರಿವ್ರ ಚರಿತ್ರೆ ಏನು ಹೇಳೋದು ಬೇಡ ಅಂತ ತಿಳ್ಕೊಂಡು ದಿವಸಕ್ಕೆ ಒಂದು ಪಚನ ಅಕ್ಕವೋ ಇಲ್ಲ, ಉಂಡದ್ದ ಪಚನ ಆಗವಲ್ದು, ಇನ್ಯಾವಾಗ ಪಚನ ಆಗ್ಬೇಕ್ರಿ ಗುರುಗಳು ಅಂತೀರಿ ಏನು? ಭಾಳ ಅದ್ಭುತ ವಚನ. ಎಲ್ಲರಿಗೂ ಅಚ್ಚ ಕನ್ನಡದೊಳಗೆ ತಿಳಿಯುವಂಗೆ ಬರೆದಿಟ್ಟು ಹೋಗ್ಯಾರ ಅವರು ಕಷ್ಟಪಟ್ಟು. ಆ ವಚನ ಉಳಿಸಾಕ ಬಸವಣ್ಣನವರ ಅಕ್ಕ ನಾಗಲಾಂಬಿಕೆ ಕೈಯೊಳಗೆ ಕತ್ತಿ ಹಿಡ್ಕೊಂಡು ವಚನದ ಎಲ್ಲ ಗಂಟುಗಳನ್ನು ಬೆನ್ನಿಗೆ ಕಟ್ಟಿಕೊಂಡು ಹೋರಾಟ ಮಾಡಿ ವಚನಗಳನ್ನು ಉಳಿಸ್ಯಾರ. ಭಾಳ ತ್ಯಾಗ ಮಾಡ್ಯಾರ. ನೂರಾರು ಜನ ಶರಣರು ಪ್ರಾಣ ಕಳ್ಕೊಂಡಾರ ವಚನ ಉಳಿಸಾಕಾಗಿ. ಅಂಥವು ಒಂದಿಷ್ಟು ದಿವಸಕ್ಕೆ ಒಂದು ವಚನದಂಗೆ 30 ದಿವಸ 30 ಶರಣರು ಬೇರೆ ಬೇರೆ ವಚನಗಳನ್ನು ನಿಮ್ಮ ಸಲುವಾಗಿ ನಾವು ಕಷ್ಟಪಟ್ಟು ಆರಿಸ್ಕೊಂಡು ಬಂದೀವಿ. ಇಲ್ಲೇ ಸೌದಿಯೊಳಗೆ 1-2 ವರ್ಷದ ಕೆಳಗೆ ಒಂದೇ ವಚನ 1 ತಿಂಗಳು ನಡೆದದ. 4 ಸಾಲ 1 ತಿಂಗಳು ನಡೆದದ. ಅದಕ್ಕೆ ಇಲ್ಲೇನು ಮಾಡೀವಿ, ಅಲ್ಲಿ 1 ತಿಂಗಳು ನಡೆದದ ಒಂದು ವಚನ. ಅದಕ್ಕೆ ಒಂದು ವಚನ ಹೇಳೋದು ಬೇಡ, ದಿವಸಕ್ಕೆ ಒಂದು ವಚನ ಸರಳ ಇದ್ದಿದ್ದು, ನಿಮಗೆ ತಿಳಿಯುವಂಥದ್ದು. ಅದು ತಿಳಿದ ಬಳಿಕ ಜೀವನ ಪರ್ಯಂತರ ನಿಮ್ಮ ಅಂತರಂಗದೊಳಗೆ ಉಳಿಯುವಂಥದ್ದು ಒಂದು 30 ವಚನಗಳನ್ನು ಆಯ್ಕೆ ಮಾಡಿದ್ದೀವಿ. ಅದರೊಳಗೆ ಮೊದಲನೇದ್ದು ಬಸವಣ್ಣವ್ರ ವಚನ. ಇಂದು ಬಸವಣ್ಣವ್ರ ವಚನ ಕೇಳಿದ್ರಿ ಅಂದ್ರೆ ಮುಂದೆ 29 ದಿವಸ ಅವ್ರದ್ದು ಬರೋದಿಲ್ಲ. ಅಲ್ಲಂ ಪ್ರಭುದೇವ್ರದ್ದು, ಚನ್ನ ಬಸವಣ್ಣವ್ರದ್ದು, ಹೀಗೆ ಹೇಗೆ 30 ಶರಣರ ವಚನ. ಅದರೊಳಗೆ ಮೊದಲು ಬಸವಣ್ಣವ್ರ ವಚನ ಇಂದು
ಮೂರ ಸಾಲದ ಭಾಳ ಅದ್ಭುತ ವಚನದ. ಸಂಸಾರವೆಂಬುವುದೊಂದು ಗಾಳಿಯ ಸೊಡರ, ಸಿರಿ ಎಂಬುವುದೊಂದು ಸಂತೆಯ ಮಂದಿ ಕಂಡಯ್ಯ. ಇದನೆಚ್ಚಿ ಕೆಡಬೇಡ ಸಿರಿ ಎಂಬುದ, ಮರೆಯದೆ ಪೂಜಿಸು ನಮ್ಮ ಕೂಡಲ ಸಂಗಮ ದೇವನ. ಎಷ್ಟು ಚಲೋ ಇಲ್ರಿ ಇದು. 4 ಸಾಲ ಐತಿ. ನಿಮ್ಮದ ಹೇಳ್ಯಾರ ಅವರು ಸಂಸಾರದ್ದು. ನಮಗೆ ಹೇಳ್ಯಾರ ಅಂದ್ರೇನು? ನಿಮಗೆ ಹೇಳ್ಯಾರ, ಎಲ್ಲರಿಗೂ ಹೇಳ್ಯಾರ. ಅವ್ರಂತಾರ, ಸಂಸಾರವೆಂಬುವುದೊಂದು ಗಾಳಿಯ ಸೊಡರು, ಸಿರಿ ಎಂಬುವುದು ಸಂತೆಯ ಮಂದಿ ಕಂಡಯ್ಯ. ಇದನೆಚ್ಚಿ ಕೆಡಬೇಡ ಸಿರಿ ಎಂಬುವದ, ಮರೆಯದೆ ಪೂಜಿಸು ನಮ್ಮ ಕೂಡಲ ಸಂಗಮ ದೇವನ. ಒಂದೊಂದ ನೋಡ್ಕೋತ ಹೋಗೋಣ ಈಗ. ಸಂಸಾರವೆಂಬುವುದೊಂದು ಗಾಳಿಯ ಸೊಡರ. ಸಂಸಾರ ಅಂದ್ರೆ ಏನು? ನಿಮಗೆ ನೀವೇನು ತಿಳ್ಕೊಂಡಿರಿ? ಸಂಸಾರ ಅಂದ್ರೆ ಹೊಲ, ಮನೆ, ಮಡದಿ, ಮಕ್ಕಳು, ಅಧಿಕಾರ, ಅಂತಸ್ತು, ಒಂದಿಷ್ಟು ಕೊಡೋದು, ತೆಗೆದುಕೊಳ್ಳೋದು, ವ್ಯವಹಾರ, ಮನಿತನ ಅಂತೇನದ ಅಲ್ಲ. ಇದು ಸಂಸಾರ ಅಂತ ತಿಳ್ಕೊಂಡು ಕೆಲವರು ಹೇಳ್ತಾರೆ. ಅಲ್ಲಂತ ಅಲ್ಲ, ಅದು ಸಂಸಾರನೇ. ಆದ್ರೆ ಬಸವಣ್ಣವರು ಹೇಳೋ ಸಂಸಾರ ಬೇರೆ. ಇಲ್ಲಿ ಸಂಸಾರವೆಂಬುವುದೊಂದು ಗಾಳಿಯ ಸೊಡರ. ಸೊಡರು ಅಂದ್ರೆ ಏನು? ಪಣತಿ. ಅಲ್ಲಿ ಹೊತ್ಸಿರಲ್ಲ ಪಣತಿ. ಈ ಸಂಸಾರ ಅಂದ್ರೆ ಒಳಗೇನು ಶರೀರದೊಳಗೆ ಜೀವ ಐತಲ್ಲ, ಜೀವ ಜ್ಯೋತಿ. ಸಂಸಾರ ಅಂದ್ರೆ ತಿಳಿತಲ್ಲ, ಒಳಗೆ ಜೀವದಲ್ಲ, ಜೀವ ಜ್ಯೋತಿಗೆ ಸಂಸಾರ ಅಂತ ಹೇಳ್ಯಾರ ಬಸವಣ್ಣವರು. ಈ ಜೀವ ಜ್ಯೋತಿ ಏನೈತಲ್ಲ, ಇದು ಸೊಡರಂದ್ರೇನು? ದೀಪ. ಸಂಸಾರವೆಂಬುವುದೊಂದು ಗಾಳಿಯ ಸೊಡರ. ಗಾಳಿಗಿಟ್ಟು ದೀಪ ಇದ್ದಂಗಿದು. ಯಾವುದು? ಸಂಸಾರ ಅಂದ್ರೆ ಜೀವ ಜ್ಯೋತಿ. ಈಗ ಕಾರ್ತಿಕ ಮಾಸ ಬಂದಿರ್ತದಲ್ಲ, ನೀವೆಲ್ಲ ದೀಪ ಹೊತ್ತಿಸ್ತಿರಿಲ್ಲ. ಹೋಗಿ ಶ್ರೀಶೈಲಕ್ಕೆ ಹೋಗಿ ಮಲ್ಲಿಕಾರ್ಜುನಿಗೆ ದೀಪ ಹೊತ್ತಿಸಿ ಬರ್ತೀರಿ ಎಷ್ಟೋ ಜನ. ಆ ಬಳಿಕ ಮನೆ ಮುಂದೆ ದೀಪ ಹೊತ್ತಿಸಿಟ್ಟಿರ್ತೀರಿ. ಇನ್ನು ಕೆಲವರು ಜಗಲಿ ಮೇಲೆ ದೇವ್ರ ಮುಂದೆ ದೀಪ ಹೊತ್ತಿಸಿಟ್ಟಿರ್ತೀರಿ. ಅವು ಒಳಗೆ 4 ಕೋಣೆಗಳ ಮಧ್ಯದೊಳಗೆ ಹೊತ್ತಿಸಿದ ದೀಪ ಸ್ವಲ್ಪ ಹೊತ್ತು ಎಣ್ಣೀರು ತನಕ ಉರಿತಾವು. ಈ ಹೊರಗೆ ಬಾಗಲದಾಗ ಹೊತ್ತಿಸಿಟ್ಟಿರ್ತಿರಲ್ಲ, ಅವು ಉರಿತಾವೇನು? ಹೆಂಗೆ ಆ ಕಡೆಗೊಂದು ಈ ಕಡೆಗೊಂದು ಹೊಸ್ತಲಿ ಮೇಲೆ ದೀಪ ಹೊತ್ತಿಸಿ ಒಂದು ಕಾಲು ಒಳಗಿರ್ತದೆ ನಿಮ್ಮದು, ಒಂದು ಕಾಲು ಹೊರಗಿರ್ತದೆ. ನೀವು ಹೊತ್ತಿಸಿದ ದೀಪ ಆರೇ ಬಿಟ್ಟಿರ್ತಾವೆ. ನಿಮ್ಮದು ಬಿಡ್ರಿ, ಸ್ವಾಮಿಗಳಿಗಂತ ತಿಳ್ಕೊಂಡು ದೊಡ್ಡ ದೊಡ್ಡವರಿಗೆ ದೊಡ್ಡ ದೊಡ್ಡ ಕಾರ್ಯಕ್ರಮದೊಳಗೆ ಉದ್ಘಾಟನೆ ಮಾಡಾಕ ಅವರ ಅಮೃತ ಹಸ್ತದಿಂದ ದೀಪ ಪ್ರಜ್ವಲನ ಅಂತ ತಿಳ್ಕೊಂಡು ಕರ್ಕೊಂಡು ಹೋಗಿರ್ತಾರೆ. ಅವರು ಹಿಂಗೆ ದೀಪ ಹೊತ್ತಿಸಿ ಇನ್ನೇನು ಕುರ್ಚಿ ಮ್ಯಾಲೆ ಕೂಡ್ಬೇಕು ಅನ್ಕೊಡ್ದನ ಹೊತ್ತಿಸಿದ ದೀಪ ಆರೇ ಹೋಗಿರ್ತಾವು. ಯಾಕೆ ಆರ್ತಾವು ಅಂತ ಕೇಳಿದ್ರೆ, ಹೊತ್ತಿಸಿದ್ದೆಲ್ಲಿ ದೀಪ? ಗಾಳಿ ಒಳಗೆ. ಗಾಳಿಯಾಗಿಟ್ಟು ದೀಪ ಎಂದಾದ್ರೂ ಉರಿಲಿಕ್ಕೆ ಸಾಧ್ಯದವೇನು? ಯಾವಾಗ ಆರ್ತಾವು ಹೇಳಕ ಬರೋದಿಲ್ಲ. ಸಿರಿವಂತ ಹಚ್ಚಿದ್ರೂ ಆರುದೇ, ಬಡವ ಹಚ್ಚಿದ್ರೂ ಆರುದೇ, ಸ್ವಾಮಿಗಳು ಹಚ್ಚಿದ್ರು ಆರುದೇ, ಸಂಸಾರಿಗಳು ಹಚ್ಚಿದ್ರು ಆರುದೇ. ಯಾಕೆ ಆರ್ತಾವಂತ ಕೇಳಿದ್ರೆ, ಹಚ್ಚಿದ್ದು ಗಾಳಿಯೊಳಗೆ. ಹ್ಯಾಗ ಗಾಳಿಯೊಳಗೆ ದೀಪ ಹಚ್ಚಿದ ಬಳಿಕ ಆರಿ ಹೋಗ್ತಾವಲ್ಲ, ಹಾಗೆ ಈ ಸಂಸಾರ, ಈ ಜೀವ ಜ್ಯೋತಿ, ಯಾರ್ಯಾರ ಜ್ಯೋತಿ ಯಾವಾಗ ಆರತ್ತ ಹೇಳಾಕ ಬರೋದಿಲ್ಲ. ಎಷ್ಟು ಚಲೋ ಇಲ್ಲ? ಯಾರ್ದೋ 20 ವರ್ಷಕ್ಕೆ ಆರ್ತದ, ಯಾರ್ದೋ ಜೀವ ಜ್ಯೋತಿ 70 ವರ್ಷಕ್ಕೆ ಆರ್ತದ. ಇನ್ನು ಕೆಲವ್ರದ್ದು 100 ವರ್ಷ ಬೆಳಕು ಚೆಲ್ಲುತ್ತದೆ, ಅದು ಒಂದು ದಿವಸ
ಆರಿ ಹೋಗ್ತದ, ನಂದಿ ಹೋಗ್ತದ. ಅದಕ್ಕೆ ಇದು ಸಂಸಾರ ಅನ್ನುವಂಥ ಜೀವ ಜ್ಯೋತಿ ಗಾಳಿಗಿಟ್ಟ ದೀಪ ಇದ್ದಂಗೆ ಮನುಷ್ಯನೇ. ಅದಕ್ಕೆ ನೀ ಏನಾದರೂ ಒಂದಿಷ್ಟು ಒಳ್ಳೆಯದು ಮಾಡಬೇಕಾಗಿತ್ತು ಅಂದ್ರೆ ನಿನ್ನ ಜೀವ ಜ್ಯೋತಿ ಆರೋದಕ್ಕಿಂತ ಮೊದಲು ನೀನು ಒಂದಿಷ್ಟು ಏನು ಮಾಡಬೇಕು, ಒಳ್ಳೆಯ ಕಾರ್ಯಗಳನ್ನು ಮಾಡಬೇಕು. ಒಳ್ಳೆಯವನಾಗಿ ಈ ಜಗತ್ತಿನೊಳಗೆ ಬಾಳಿ ಬದುಕಬೇಕು. ಈಗ ದೀಪ ಹೊತ್ತಿಸಿ ಇಟ್ಟಿರಿ, ಇಲ್ಲಿ ಎಲ್ಲಿ ತನಕ ಎಣ್ಣೆ ಇರ್ತದೆ, ಎಲ್ಲಿ ತನಕ ಅದರ ಆಯುಷ್ಯ ಇರ್ತದೆ, ಅಲ್ಲಿ ತನಕ ಅದು ಏನು ಮಾಡ್ತದೆ, ದೀಪ ಏನು ಮಾಡ್ತದೆ, ಸುತ್ತಮುತ್ತ ಬೆಳಕು ಕೊಡ್ತದೆ, ಕತ್ತಲೆಯನ್ನು ಹೋಗಲಾಡಿಸ್ತದೆ, ಕತ್ತಲೆಯನ್ನು ನಾಶಗೊಳಿಸಿ ಬೆಳಕು ಚೆಲ್ತದೆ. ದೀಪ ಇರೋ ತನಕ ಇನ್ನೊಬ್ಬರಿಗೆ ಕತ್ತಲೆ ಕೊಡೋದಿಲ್ಲದು, ದೀಪ ಬೆಳಕನ ಕೊಡುತ್ತದೆ. ಹಾಗೆ ನಾವು ನಮ್ಮ ಜೀವ ಎಲ್ಲಿ ತನಕ ಇರ್ತದೆ ಅಲ್ಲಿ ತನಕ ನಮ್ಮ ಸುತ್ತಮುತ್ತ ಇರೋರಿಗೆ ಏನು ಮಾಡಬೇಕು, ಒಂದಿಷ್ಟು ಬೆಳಕಾಗಿ ಬದುಕಬೇಕೇ ವಿನಃ ಕತ್ತಲೆಯ ಬದುಕನ್ನು ಎಂದೂ ಬದುಕಾಕ ಹೋಗಬಾರದು. ಅದಕ್ಕೆ ಇದು ನೀರಿನ ಮ್ಯಾಗಿನ ಗುಳ್ಳಿದ್ದಂಗೆ. ಇನ್ನೊಬ್ಬರು ಶರಣರು ಹೇಳ್ತಾರೆ, ಜೀವ ಅಂದ್ರೇನು, ನೀರಿನ ಮ್ಯಾಲಿನ ಗುರುಳಿದ್ದಂಗೆ. ಈಗ ನೀರು ಹರಿತಿರ್ತದೆ, ನೀರಿನ ಮ್ಯಾಲ ಒಂದಲ್ಲ ಎರಡಲ್ಲ ಸಾವಿರ ಗುರುಳೆಗಳು ಏಳುತ್ತಿರ್ತಾವು. ಭಾಳ ನೋಡಾಕ ಸುಂದರವಾಗಿ ಕಾಣಿಸ್ತಾವು. ಅದು ನೀರು ಹರ್ಕೋತ ಹೋಗ್ತಿರ್ತದೆ. ಇಲ್ಲಿ ಕಂಡದ್ದು ಗುರುಳಿ ಮುಂದೆ 10 ಹೆಜ್ಜೆಯೊಳಗೆ ಒಡೆದು ಹೋಗಿರ್ತದೆ. ಯಾವಾಗ ಏಳ್ತದೆ ಯಾವಾಗ ಒಡೆದು ಹೋಗ್ತದೆ ಗೊತ್ತಾಗೋದಿಲ್ಲ. ಹಾಗೆ ಈ ಜೀವ ಜ್ಯೋತಿ ನಮ್ಮದು ಯಾವಾಗ ಒಡಿತದ ಯಾವಾಗ ಮರೆಯಾಗಿ ಹೋಗ್ತದೆ ಗೊತ್ತಾಗೋದಿಲ್ಲ. ಅದಕ್ಕೆ ಏನು ಮಾಡೋದು, ಇದ್ದಾಗನ ಒಂದಿಷ್ಟು ಒಳ್ಳೆಯದನ್ನು ನೋಡೋದು, ಒಳ್ಳೆಯದನ್ನು ಕೇಳೋದು, ಸಾಧ್ಯ ಆದಷ್ಟು ಒಳ್ಳೆಯ ಕಾರ್ಯಗಳನ್ನು ಮಾಡೋದು. ಹೀಗೆ ಬದುಕಿದಾಗ ನಮ್ಮ ಬದುಕನು ಸಹಿತ ಬೆಳಕಿನ ಉಪಾಧಿಯೊಳಗೆ ಎಲ್ಲರಿಗೂ ಒಂದಿಷ್ಟು ಬೆಳಕಾಗಿ ಇರ್ತದೆ ಹೊರತು ಇರದಿದ್ರಪ್ಪ ಅಂದ್ರೆ ಕತ್ತಲೆಯ ಬದುಕಾಗಿ ನಾಶ ಆಗಿ ಹೋಗ್ತದೆ. ಅದಕ್ಕೆ ಅವರಂತಾರ ಬಸವಣ್ಣವರು, ಸಂಸಾರವೆಂಬುವುದೊಂದು ಗಾಳಿಯ ಸೊಡರ, ಗಾಳಿಗಿಟ್ಟು ದೀಪ ಇದ್ದಂಗಿದು. ಅದಕ್ಕೆ ಹೋಗ್ತದ ಒಂದು ದಿವಸ. ಯಾರ ಇರಾಕ ಬಂದಾರ ಏನು ಜಗತ್ತಿನೊಳಗೆ, 100 ವರ್ಷ ಇದ್ರೂ ಹೋಗೋದೇ, 120 ವರ್ಷ ಇದ್ರೂ ಹೋಗೋದೇ. ಒಬ್ಬ ಯಾವನ ಡಾಕ್ಟ್ರ್ ಹತ್ರ ಬಂದು ಅವಸರಲ್ಲೇ ಬಂದು, ಡಾಕ್ಟ್ರ ನನಗೆ ಭಾಳ ಅವಸರ ಅದ, ಸ್ವಲ್ಪ ನನ್ನ ಶರೀರ ಮೈಕೈ ಎಲ್ಲ ಮುಟ್ಟಿ ನೋಡ್ರಿ ಅಂತ. ನೋಡಿದ, ಟೆಟಸ್ಕೋಪ್ ಹಚ್ಚಿ ನೋಡಿದ ಡಾಕ್ಟ್ರ. ಏನಾಗಿಲ್ಲ ನಿನಗೆ, ಆರಾಮದಿದೆ ಅಂದ. ಇವ ಅಂದ, ಆರಾಮ ಅದೀನಿ ಅನ್ನೋದು ನನಗೂ ಗೊತ್ತದ, ಮತ್ತು ಆರಾಮಿದ್ರೆ ನನ್ನ ಬಳಿ ಯಾಕೆ ಬರೋಕೆ ಹೋಗಿದ್ದೆ ಅಂತ ಡಾಕ್ಟ್ರ್ ಅಂದ. ಅದ್ರ ಸಲುವಾಗಿ ಬಂದಿಲ್ಲ, ಊರಾಗ ಭಾಳ ಜನ ಸಾಯಕತ್ಯಾರ, ಅವರು ಸಾಯೋದು ನೋಡಿ ನನಗೆ ಭಯ ಬಂದೈತಿ. ಯಾಕೆ, ನನ್ನ ಪಾಳೆ ಯಾವಾಗೈತಿ ಗೊತ್ತಿಲ್ಲ. ಅದಕ್ಕೆ ನಾ ಎಂದೂ ಸತ್ತಿರಬಾರ್ದು, ಸಾಯಲಾರದ್ದು ಒಂದು ಇಂಜೆಕ್ಷನ್ ಮಾಡಿರಿ ಅಂದ. ಯಾರಿಗೆ, ಡಾಕ್ಟ್ರಿಗೆ. ಅಂದ್ರೆ ಊರ ಮಂದಿಯೆಲ್ಲ ಹೋಗ್ಬೇಕಂತ, ಇವ ಒಬ್ಬ ಉಳಿಬೇಕಂತ. ನಾ ಸತ್ತಿರಬಾರ್ದು ಅಂಥದ್ದೊಂದು ಇಂಜೆಕ್ಷನ್ ಮಾಡಿರಿ ಅಂದ. ಮೊದಲ ಡಾಕ್ಟ್ರ ಇನ್ನು ಹುಚ್ಚರ ಡಾಕ್ಟ್ರ್ ಅಕ್ಕಾರ ಏನು ಶಾಣ್ಯರು ಅಕ್ಕಾರ, ಚಲೋ ಕಲಿತಿದ್ದ ಶಾಣೆ ಇದ್ದ ಡಾಕ್ಟ್ರ್ ಅಂದ. ಸಾಯಲಾರದಂಥದ್ದು ಇಂಜೆಕ್ಷನ್ ಇನ್ನೂ ಯಾವನೂ ಕಂಡು ಹಿಡ್ದಿಲ್ಲ ಜಗತ್ತಿನ್ಯಾಗ. ಒಂದು ವೇಳೆ ಕಂಡು ಹಿಡಿದ್ರೆ ನಾನು ನಿನಗೆ ಮಾಡೋದಿಲ್ಲ, ಮೊದಲು ನಾ ಚುಚ್ಕೊಂತೀನಿ ಅಂದವ ಡಾಕ್ಟ್ರ್. ಅಂದ್ರೆ ಅವನಿಗೂ ಸಾಯಬಾರ್ದು ಅನ್ನೋದು ಅದ. ನಾವು ಎಷ್ಟು ಏನು ಮಾಡಿದ್ರೇನು ಸಾವಿನಿಂದ ತಪ್ಪಿಸ್ಕೊಳ್ಳೋಕ್ಕಾಗ್ತದೇನು? ಕಾಲನಿಂದ ಯಾರಿಗೂ ತಪ್ಪಿಸಿಕೊಳ್ಳೋಕ್ಕಾಗೋದಿಲ್ಲ. ಯಾವಾಗ ಕರಿತಾನ ಅವಾಗೇನು ಮಾಡೋದು, ಆನಂದದಿಂದ ಹೋಗೋದದ. ಅದಕ್ಕೆ ಸಾವಿನಿಂದ ನಾ ತಪ್ಪಿಸ್ಕೊತೀನಿ ಅಂದ್ರೆ ಯಾರಿಂದನೂ ಸಾಧ್ಯವಿಲ್ಲ. ರಾಜ ಮಹಾರಾಜರಿಗೂ ಸಾಧ್ಯವಿಲ್ಲ, ಸಾಮಾನ್ಯರಿಗೂ ಸಾಧ್ಯವಿಲ್ಲ, ಶ್ರೀಮಂತರಿಗೂ ಸಾಧ್ಯವಿಲ್ಲ, ಬಡವರಿಗೂ
ಸಾಧ್ಯವಿಲ್ಲ. ಒಂದು ದಿವಸ ಹೋಗೋದದ, ಯಾರೂ ಇರಾಕ ಬಂದಿಲ್ಲ ಇಲ್ಲಿ. ಒಬ್ಬ ಅನುಭಾವಿಗಳು ಹೇಳ್ತಾರೆ, ಎಷ್ಟು ಚಲೋ ಹಾಡ ಬರೆದಾರವರು. ಅಂದಿಗೋ ಇಂದಿಗೋ ಎಂದಾದರೊಂದು ದಿನ ಸಾಯಲೇಬೇಕಲ್ಲ ಮನುಜ, ಸಾಯಲೇಬೇಕಲ್ಲ. ಅರಸನಾಗಿ ಮೆರೆದರೇನು, ತಿರುಕನಾಗಿ ತಿರುಗಿದರೇನು, ಅವನು ಇವನು ಎನ್ನನು ಆ ಶಿವನು, ಅವನು ಇವನು ಎನ್ನನು ಆ ಶಿವನು, ಅವನು ಇವನು ಎನ್ನನು ಆ ಶಿವನು. ಅಂದಿಗೋ ಇಂದಿಗೋ ಎಂದಾದರೊಂದು ದಿನ ಸಾಯಲೇಬೇಕಲ್ಲ ಮನುಜ, ಸಾಯಲೇಬೇಕಲ್ಲ. ನೋಡ್ರಿ ಎಷ್ಟು ಚಲೋ ಹೇಳ್ಯಾರ ಅವರು. ಅಂದಿಗೋ ಇಂದಿಗೋ ಎಂದಾದರೊಂದು ದಿನ ಸಾಯಲೇಬೇಕಲ್ಲ ಮನುಜನೇ. ಯಾಕ? ಕಾಲನ ಗಾಳಿ ಬೀಸಾಕತ್ಯದ. ಕಾಲನ ಗಾಳಿಯೊಳಗೆ ಈ ಜೀವ ಜ್ಯೋತಿ ಹೊತ್ತಿ ಉರಿಯಾಕತ್ಯದಂದ ಬಳಿಕ ಯಾವಾಗ ಬೇಕಾದಾಗ ನಂದಬಹುದು, ಆರಬಹುದು ಅಂತ ತಿಳ್ಕೊಂಡು ಅವ್ರದ್ದು, ಯಾರದು? ಬಸವಣ್ಣನವರದು. ಅದಕ್ಕೆ ಸಂಸಾರವೆಂಬುವುದೊಂದು ಗಾಳಿಯ ಸೊಡರ. ಈ ಜೀವನ್ನೋದು ಗಾಳಿಗಿಟ್ಟ ದೀಪ ಇದ್ದಂಗೆ, ಯಾರದು ಬೇಕಾದ್ರೂ ಯಾವಾಗ ಬೇಕಾದ್ರೂ ನಂದಬಹುದು, ಆರಿ ಹೋಗಬಹುದು. ಹೋಗೋಕ್ಕಿಂತ ಮೊದಲು ಒಂದಿಷ್ಟು ಏನು ಮಾಡೋದು? ಒಳ್ಳೆಯವರಾಗಿ ಬಾಳಿ ಬದುಕೋದು ಜಗತ್ತಿನೊಳಗೆ. ಇದು ಮೊದಲನೇ ಸಾಲ. ಎರಡನೇ ಸಾಲು ಹೇಳ್ತಾರವರು, ಸಿರಿ ಎಂಬುವುದೊಂದು ಸಂತೆಯ ಮಂದಿ ಕಂಡಯ್ಯ. ಈ ಸಂಪತ್ತದ ಅಲ್ಲ, ಮನುಷ್ಯ ಸಂಪತ್ತು ಗಳಿಸ್ತಾನೆ. ಸಂಪತ್ತು ಏನೇನು ಗಳಿಸ್ತಾನ? ಒಂದಿಷ್ಟು ಬೆಳ್ಳಿ ಬಂಗಾರ ಅಂತ ಗಳಿಸ್ತಾನ, ಒಂದಿಷ್ಟು ಹೊಲ ಮನಿ ಅಂತ ಗಳಿಸ್ತಾನ, ಒಂದಿಷ್ಟು ಅಧಿಕಾರ ಅಂತಸ್ತು ಅಂತ ಗಳಿಸ್ತಾನ, ಧನ ಕನಕ ಕಾಂಚನ ವಜ್ರ ವೈಡೂರ್ಯ ಏನೇನದವಲ್ಲ ಎಲ್ಲ ಸಂಪತ್ತು ಗಳಿಸ್ತಾನ. ಆದರೆ ಇಷ್ಟೆಲ್ಲ ಸಂಪತ್ತು ಗಳಿಸ್ಯಾನಲ್ಲ, ಒಂದು ದಿವಸರ ಅದನ್ನು ನೋಡಿ ಅಥವಾ ಅದನ್ನು ಅನುಭವಿಸಿ ಸುಖ ಪಟ್ಟವ್ರು ಅದಾರಿ? ಸಂಪತ್ತು ಯಾರಿಗಾದರೂ ಸುಖ ಕೊಟ್ಟದನು? ಒಬ್ಬ ಕೋಟ್ಯಾಧೀಶದನಂತ ತಿಳ್ಕೊಳ್ಳಿ, ಅಥವಾ ಮನೆಯೊಳಗೆ ತಿಜೋರಿಯೊಳಗೆ ಕೆ ಜಿಗಟ್ಟಲೆ ಬಂಗಾರ ಬೆಳ್ಳಿ ಅದ ಅಂತ ತಿಳ್ಕೊರಿ. ಅವ್ರನ್ನ ಹೋಗಿ ಕೇಳ್ರಿ, ನಮ್ಮ ಮನೆಯೊಳಗೆ ಒಂದು ಗುಂಜಿ ಬಂಗಾರ ಇಲ್ಲ, ನಿಮ್ಮ ಮನೆಯೊಳಗೆ ಕೆ ಜಿಗಟ್ಟಲೆ ಬಂಗಾರ ಐತೆ ಅಂತ, ನೀವು ಆರಾಮದೀರಿ ಏನು ಅಂತ ಕೇಳ್ರಿ ಇದ್ದವ್ರ ಮನೆಗೆ ಹೋಗಿ. ಅವ್ರು ಅಂತಾರ, ಎಲ್ಲಿದು ತರತಿ ಆರಾಮ? ಮನ್ಯಾಗ ಮಲಗಾಕ ಮಂಚ ಐತಿ, ಗಾದಿ ಅದ, ದಿಂಬದ, ಆದರೂ ನಾ ಮಂಚದ ಮ್ಯಾಗ ಗಾದಿ ಮ್ಯಾಗ ಮಲಗೋದಿಲ್ಲ ಅಂತ ನಾವು ಇದ್ದಾವ. ಯಾಕೆ ಮಲಗೋದಿಲ್ಲ ಅಂತ ಕೇಳ್ರಿ. ಯಾಕೆ ಮಲಗೋದಿಲ್ಲ ಅಂದ್ರೆ ನಮ್ಮ ತೀಜೋರಿ ಅಡುಗೆ ಮನ್ಯಾಗ ಐತಿ, ನಾ ಮಲಗು ಮಂಚ ಪಡಸಾಲ್ಯಾಗ ಐತಿ. ಆ ತೀಜೋರಿ ಅಡುಗೆ ಮನ್ಯಾಗ ಬಿಟ್ಟು ನಾನು ಪಡಸಾಲ್ಯಾಗ ಮಂಚದ ಮ್ಯಾಗ ಮಲ್ಕೊಂಡೆ ಅಂದ್ರೆ ಬೆಳಕಂಡ್ಯಾಗ ಹಾಯ್ದು ಬಂದು ಕಳ್ಳ ತೀಜೋರಿ ಎತ್ಕೊಂಡು ಹೋದ್ರಪ್ಪ ಅಂದ್ರೆ ಚಿಂತಿ. ಈ ಚಿಂತಿ ತಲೆಯಾಗ ಹಾಕ್ಕೊಂಡು ಮಲಗಿದ್ರೆ ನಿದ್ದೆ ಹತ್ತದನ? ಅವ ಅಂತಾನ, ಮಂಚನೂ ಅದ, ಗಾದಿನೂ ಅದ, ದಿಂಬುನೂ ಅದ, ಅಲ್ಲಿ ಮಲಗೋದಿಲ್ಲ ಅಂದ. ಮತ್ತು ಎಲ್ಲಿ ಮಲಗಾವ ಅಂತ ಇವ ಅಂದ. ಎಲ್ಲಿ ಮಲಗಾವ? ತೀಜೋರಿ ಯಾರಾದರೂ ತೊಗೊಂಡು ಹೋಗ್ತಾರ ಕಳ್ಳರು ಕಾಕ್ರ ಅಂತ ತಿಳ್ಕೊಂಡು ತೀಜೋರಿ ಮುಂದೆ ಮಲಗತೀನಿ ಅಂದ.
ಸುಖ ಅದ ಏನು? ನಿದ್ರಿ ಸುಖನ ಇಲ್ಲ. ಮತ್ತು ಇನ್ಯಾವಾಗ ಉಳಿದು ಸುಖ ಅನುಭವಿಸಲಿಕ್ಕೆ ಆಗ್ತದೆ ಮನುಷ್ಯನಿಗೆ? ಸಂಪತ್ತಿದ್ದವ್ರಿಗೆಲ್ಲರಿಗೂ ಸುಖ ಇರ್ತದಂತೇನಿಲ್ಲ, ಅಥವಾ ಸಂಪತ್ತು ಇರಲಾರ್ದವರು ಸುಖದಿಂದ ಅದಾರಂತ ಏನಿಲ್ಲ. ಅದು ಸಂಪತ್ತು ಏನು ಮಾಡ್ತದೆ? ಒಂದು ಕ್ಷಣ ಸುಖ ಕೊಡ್ತದೆ, ಆ ಬಳಿಕ ಅದರಿಂದ ದುಃಖ ತಪ್ಪಿದ್ದಲ್ಲ. ಈಗ ಎಷ್ಟೋ ಜನ ನೋಡಿರಿಲ್ಲ, ದೊಡ್ಡ ದೊಡ್ಡ ಶಹರದೊಳಗೆ, ಮುಂಬೈ, ಪುಣೆ ಅಥವಾ ಮಂಗಳೂರು, ಬೆಂಗಳೂರು, ಏನು ಇರಾಕ್ ಒಂದು ಮನೆ ಆಗಿದ್ರೆ ಸಾಕಾಗಿತ್ತು, ಆದರೂ ಸಹಿತ 4 8 ಮನೆ ಕಟ್ಕೊಂಡಾರ. ಆ ಬಳಿಕ ಬ್ಯಾಂಕ್ದೊಳಗೆ ಕೋಟ್ಯಾನುಗಟ್ಲೆ ಬ್ಯಾಲೆನ್ಸ್ ಇಟ್ಕೊಂಡಾರ. ಇಷ್ಟೆಲ್ಲ ಇದ್ದವರು ಇನ್ನೇನು ಮುಗಿತಪ್ಪ ಜೀವನದೊಳಗೆ, ಇನ್ನೇನು ಗಳಿಸೋದು ಬೇಕಾಗಿಲ್ಲ, ನನಗೆ ಒಬ್ಬನಿಗೆ ಅಲ್ಲ, ಮುಂದೆ ನಮ್ಮ 8 ತಲೆಮಾರಿನವರಿಗೆ ಆಗುವಷ್ಟು ಸಂಪತ್ತು ಗಳಿಸಿನಿ ಅಂತ ಆರಾಮ್ ಇರ್ಬೇಕಂತನ ಅಷ್ಟೊತ್ತಿಗೆ ಏನು ಮಾಡಿಬಿಡ್ತಾರ? ಸರ್ಕಾರದವರು ಅವ್ರ ಮನೆ ಮ್ಯಾಗ ರೇಡ್ ಮಾಡಿಬಿಡ್ತಾರೆ. ಇದ್ದದ್ದು ಒಂದಿಷ್ಟು ಸುಖ ಶಾಂತಿ ಎಲ್ಲವೂ ಏನಾಯಿತು? ನಾಶ ಆಗಿ ಹೋಯಿತು. ಅದಕ್ಕೆ ಸಂಪತ್ತು ಯಾರಿಗೂ ಸುಖ ಕೊಟ್ಟಿಲ್ಲ. ಸಂಪತ್ತು ಬಂದಾಗ ಏನು ಮಾಡೋದು? ಈಗೇನು ಮಾಡಾಕತ್ತಿರಲ್ಲ ಧರ್ಮದ ಕಾರ್ಯ, ಅವಾಗ ಒಂದಿಷ್ಟು ದೇವ್ರೇನು ಸಂಪತ್ತು ಕೊಟ್ಟಿರ್ತಾನಲ್ಲ, ಅದನ್ನು ದಾನ ಧರ್ಮ ರೂಪದೊಳಗೆ ನೀಡಿ ನಾವೇನು ಮಾಡಬೇಕು? ಸಂತೋಷ ಪಡಬೇಕು ಹೊರತು ಮತ್ತು ಬಂದದ್ದೆಲ್ಲ ನನಗೆ ಇರಲಿ ಅಂತ ತಿಳ್ಕೊಂಡು ಅದರಿಂದ ನಾ ಸುಖ ಪಡಿತೀನಿ ಅನ್ನುವಂಥದ್ದು ಕನಸಿನ ಮಾತಾಗ್ತದೆ. ಅದಕ್ಕೆ ಸಂಪತ್ತನ್ನೋದು ಹೇಗಂತ ಕೇಳಿದ್ರೆ ಅವರು ಹೇಳ್ತಾರೆ, ಒಂದು ಉದಾಹರಣೆ ಕೊಡ್ತಾರೆ. ಸಿರಿ ಎಂಬುವುದೊಂದು ಸಂತೆಯ ಮಂದಿ ಕಂಡಯ್ಯ. ನೀವೆಲ್ಲ ಸಂತೆ ಮಾಡ್ತೀರಿಲ್ಲ? ಎಲ್ಲಿಗೆ ಹೋಗ್ತೀರಿ ಸಂತೆ ಮಾಡಕ್ಕೆ? ಇಲ್ಲೇ ಮಾಡ್ತಾರೇನು? ಹಾಂ, ಎಲ್ಲಿ ಅಥವಾ ಅಥಣಿ ಮಾರ್ಕೆಟ್ ನೋಡಿರಲ್ಲ, ಬಾಜಾರ ನೋಡಿರಲ್ಲ, ಅಥಣಿಯೊಳಗೆ ಇಟ್ಟೊತ್ನ್ಯಾಗ ಹೋಗ್ರಿ, ಬೆಳಗಿನ ಜಾವ 6 ಗಂಟೆಗೆ ಯಾರೂ ಇರೋದಿಲ್ಲ. 10 12ಕ್ಕೆ ಹೋಗ್ರಿ, ಸಾವಿರಾರು ಜನ ಬಂದಿರ್ತಾರೆ ಸಂತೆ ಮಾಡಕ್ಕೆ. ಬೆಳಗಿನ ಜಾವ ಯಾರಿಲ್ಲ, ಮಧ್ಯದೊಳಗೆ ಸಾವಿರಾರು ಜನ ಸಂತೆ ಮಾಡಕ್ಕೆ ಬಂದರು. ಮತ್ತು ಸಂತೆ ಮಾಡಕ್ಕೆ ಬಂದವರೆಲ್ಲ ಅಲ್ಲೇ ಉಳಿತಾರೇನು? ಉಳಿಯೋದಿಲ್ಲ. ಮತ್ತು ಸಂಜೆ 8 ಆಯಿತು ಅಂದ್ರೆ ಮಾರ್ಕೆಟ್ದೊಳಗೆ ಒಬ್ಬರು ಇರೋದಿಲ್ಲ. ಯಾರ್ಯಾರು ಎಲ್ಲಿಂದ ಬಂದಿರ್ತಾರ ತಮ್ಮ ಸ್ಥಳಗಳಿಗೆ ಹೋಗಿ ಬಿಡ್ತಾರೆ. ಬೆಳಗಿನ ಜಾವ ಮೊದಲೂ ಯಾರೂ ಇಲ್ಲ, ಕೊನೆಗೂ ಯಾರೂ ಇಲ್ಲ. ಮಧ್ಯದೊಳಗೆ ಸಾವಿರಾರು ಜನ ಬಂದರು, ಸಾವಿರಾರು ಜನ ಹೋದರು. ಎಲ್ಲಿದ್ದ ಬಂದರು ಅಲ್ಲಿಗೆ ಹೋದ್ರಲ್ಲ. ಹಾಗೆ ಸಂಪತ್ತನ್ನೋದು ನಾವು ಈ ಭೂಮಂಡಲಕ್ಕೆ ಬರುವಾಗ ನಮ್ಮ ಜೊತೆಗೆ ಸಂಪತ್ತು ಬಂದಿಲ್ಲ. ಬರುವಾಗ ತೊಗೊಂಡು ಬಂದಿರೇನು? KG ಗಟ್ಟಲೆ ಬಂಗಾರ ಹಾಕ್ಕೊಂಡು ಬಂದಿರೇನು ಕೊಳ್ಳಾಗ? ತಾಯಿ ಗರ್ಭದಿಂದ ಬರುವಾಗ ಬಂಗಾರ ಗೊತ್ತಿಲ್ಲ, ಬೆಳ್ಳಿ ಗೊತ್ತಿಲ್ಲ, ಏನೂ ಗೊತ್ತಿಲ್ಲ. ಬರುವಾಗನೂ ಬರಿಗೈಲೇ ಬಂದದ ಜೀವ. ಇರೋ ತನಕ ನಂದು ನಂದು ನಂದಂತ ಬಡ್ಕೋತದ ಜೀವ. ಬಡ್ಕೊತದಿಲ್ಲ? ಎಷ್ಟು ಬಡ್ಕೊತದಂತ ಕೇಳಿದ್ರೆ ಕಂಡದ್ದೆಲ್ಲ ನಂದ ಇರಲಿ ಅಂತದ. ಯಾರೋ ನಿಮ್ಮ ಮನೆ ಮುಂದೆ ಹಾಯ್ದು ಹೋಗ್ತಿರ್ತಾರೆ, ಒಂದು 500 ರೂಪಾಯಿ ನೋಟು ಅಥವಾ ಒಂದಿಷ್ಟು ಬಂಗಾರ ಬೆಳ್ಳಿಯ ಆಭರಣ ನಿಮ್ಮ ಮನೆ ಅಂಗಳದೊಳಗೆ ಯಾರೋ ಹಾದಿ ಹಿಡ್ಕೊಂಡು ಹೋಗೋರ್ದು ಬಿದ್ದಿರ್ತದೆ. ನೋಡಿತು ಅಂದ್ರೆ ಜೀವ ಏನಂತದ? ಇದು ನಿಮ್ಮದು ನೋಡ್ರಿ ತಗೋರಿ ಅಂತದನ? ಇದ್ದು ಬಿದ್ದವ್ರದ್ದೆಲ್ಲರದು ನಂದ ಅಂತದ. ನನ್ನ ಮನೆ ಮುಂದೆ ಬಿದ್ದದಂದ ಬಳಿಕ ನನಗೆ ಸಂಬಂಧ ನಂದ ಅಂತದ. ಎಷ್ಟು ಬಡ್ದಾಡ್ತದಂದ್ರೆ ಬೆಳ್ಳಿ ಬಂಗಾರಕ್ಕೆ ಬಡ್ದಾಡಲಿ, ಏಕಶ್ಚಿತ ಕೆಲಸಕ್ಕೆ ಬಾರದ ವಸ್ತುಗಳಿಗೆ ಬಡ್ದಾಡ್ತದ ಜೀವ. ಹೆಂಗೆ ಬಡ್ದಾಡ್ತದ ಗೊತ್ತದನು? ಒಂದು ಊರಿಗೆ ಅಕ್ಕ ತಂಗಿನ ಮದುವೆ ಮಾಡಿ ಕೊಟ್ಟಿದ್ರು. ಒಂದು ಊರಿಗೆ ಕೊಟ್ಟಿದ್ರು, ಒಂದು ಮನೆಗೆಲ್ಲ. ಮನೆಗಳು ಬೇರೆ ಬೇರೆ. ಒಂದು 4 ಮನೆ ಬಿಟ್ಟು ತಂಗಿ ಮನೆ,
ಈ ಕಡೆ ಒಂದು 4 ಮನೆ ಬಿಟ್ಟು ಅಕ್ಕನ ಮನೆ. ಆದ್ರೆ ಹಾದಿಯೊಳಗೆ ಇದ್ದವು 2 ಮನೆ ಸ್ವಲ್ಪ ಬಿಟ್ಟು. ಅಕ್ಕ ತಂಗಿನ ಒಂದೇ ಮನೆ ಕೊಟ್ಟಿತ್ತು. ಅಕ್ಕ ತಂಗಿ ಬ್ಯಾರೆ ಏನು, ಒಂದೇ ತಾಯಿ ಎದೆ ಹಾಲು ಕುಡ್ದಾರ, ಒಂದೇ ತೊಟ್ಟಿಲದೊಳಗೆ ಬೆಳೆದು ದೊಡ್ಡವರಾಗ್ಯಾರ, ಒಂದೇ ಬಣ್ಣದ ಬಟ್ಟೆಗಳನ್ನು ಧರಿಸಿ ಸಂತೋಷಪಟ್ಟವರದಾರ. ಇಂಥ ಇಬ್ಬರನ್ನ ಒಂದು ಊರಿಗೆ ಮದುವೆ ಮಾಡಿ ಕೊಟ್ಟರು. ಕೊಟ್ಟ ಬಳಿಕ ಸುಂದರವಾದ ಸಂಸಾರ ನಡೆದಿತ್ತು ಇಬ್ಬರದು. ಆದ್ರೆ ಒಬ್ಬ ಹೆಣ್ಮಗಳದು ಸಂಪತ್ತು ಹೆಚ್ಚಿತ್ತು, ಒಬ್ಬ ಹೆಣ್ಮಗಳದು ಬಡತನ ಇತ್ತು. ಅಕ್ಕನ್ನ ಬಡವ್ರ ಮನೆಗೆ ಕೊಟ್ಟಿದ್ರು, ತಂಗಿನ ಸಿರಿವಂತರ ಮನೆಗೆ ಕೊಟ್ಟಿದ್ರು. ಆವಾಗ ಅಕ್ಕ ಭಾಳ ಬಡವಿದ್ಲಲ್ಲ ಹೆಣ್ಮಗಳು. ಜೀವನೋಪಾಯಕ್ಕಾಗಿ ಒಂದಿಷ್ಟು ಗಂಡ ಮಕ್ಕಳು ಮರಿ ಏನಿದ್ದವಲ್ಲ, ಹೀಗಾಗಿ ಕೂಲಿ ನಾಲಿ ಮಾಡ್ತಿದ್ಲು. ಒಂದು ದಿವಸ ಗಂಡಗೆ ಹೇಳಿದ್ಲು, ಎಷ್ಟಂತ ಕೂಲಿ ನಾಲಿ ಮಾಡೋದು, ಇದ್ದಷ್ಟರೊಳಗನ ಒಂದಿಷ್ಟು ಸಂತೋಷ ಪಡಬೇಕು, ಅದಕ್ಕೆ ಏನಾದರೂ ಒಂದಿಷ್ಟು ವ್ಯವಹಾರ ಮಾಡಬೇಕಲ್ಲ, ಒಂದಿಷ್ಟು ಸ್ವತಂತ್ರವಾಗಿ ದುಡಿಬೇಕಲ್ಲ ಅಂತ ತಿಳ್ಕೊಂಡು ಗಂಡನಿಗೆ ಒಂದು ದಿವಸ ಹೇಳಿದ್ಲು, ಅತಣಿ ಸಂತಿಗೆ ಹೋಗಿ ಒಂದು ಎಮ್ಮೆ ತೊಗೊಂಡು ಬರ್ರಿ, ನಾನು ಅದನ್ನು ಕಟ್ಟಿ ಮೇಯಿಸ್ತೀನಿ, ಒಂದಿಷ್ಟು ಹೈನ ಮಾಡ್ತೀನಿ, ಹಾಲು ಒಯ್ದು ಡೈರಿಗೆ ಹಾಕ್ತೀನಿ, ಒಂದಿಷ್ಟು ಸಂಸಾರ ನಡೆದೀತಲ್ಲ ಅಂತ ತಿಳ್ಕೊಂಡು ವಿಚಾರ ಮಾಡಿದ್ಲು. ಗಂಡ ಒಂದು ಎಮ್ಮೆ ತಂದು ಕೊಟ್ಟ, ಸಂಸಾರ ನಡೀತು. ಅಕ್ಕಂದಿದು ತಂಗಿ ಶ್ರೀಮಂತರ ಮನೆ ಹಾಕಿ, ಎಮ್ಮಿದೇನು ಅವಶ್ಯಕತೆ ಇಲ್ಲ ತಂಗಿಗೆ, ಅಕ್ಕಗೆ ಅವಶ್ಯಕತೆ ಇತ್ತು. ಎಮ್ಮೆ ತೊಗೊಂಡು ಬಂದು ಹೈನ ಮಾಡ್ತಿದ್ಲು. ಮತ್ತದು ಎಮ್ಮೆ ತೊಗೊಂಡು ಬಂದು ಮನ್ಯಾಗ ಕಟ್ಕೊಂಡ್ರೆ ಹಾಲು ಹಿಂಡ್ತದನ್ನು ಬಿಡ್ಬೇಕಲ್ಲ, ಹೊರಗೆ ತಿರುಗಾಡಕ್ಕೆ ಬಿಡ್ಬೇಕು, ಮೇಯಕ್ಕೆ ಬಿಡ್ಬೇಕು. ಒಂದು ದಿವಸ ಹೇಗೆ ಮೇಯ್ದು ಬರಲಿ ಅಂತ ತಿಳ್ಕೊಂಡು ಎಮ್ಮೆ ಉಚ್ಚಿ ಹೊರಗೆ ಬಿಟ್ಲು. ಅದು ಹಾದಿ ಹಿಡಿದು ನಡ್ಕೋತ ಬರುವಾಗ ಈ ತಂಗಿ ಮನೆ ಇತ್ತಲ್ಲ, ತಂಗಿ ಮನೆ ಮುಂದೆ ಬಂದು ಅದು ಒಂದಿಷ್ಟು ಹೆಂಡಿ ಹಾಕ್ತು. ಹೆಂಡಿ ಅಂತಿರೋ ಸಗಣಿ ಅಂತಿರೋ ನಿಮ್ಮ ಕಡೆಗೆ, ಎರಡು ಅಂತಿರಲ್ಲ, ಬಂದು ಒಂದಿಷ್ಟು ಸಗಣಿ ಹಾಕಿತ್ತು. ಅಕ್ಕನ ಎಮ್ಮೆ ತಂಗಿ ಮನೆ ಮುಂದೆ ಸಗಣಿ ಹಾಕಿದ್ದನ್ನು 4 ಜನ ಕಟ್ಟಿ ಮೇಲೆ ಕುಂತವ್ರು ನೋಡಿದರು. ಇವರು 4 ಮಂದಿ ಎಲ್ಲ ಊರಾಗ ಇರೋರ, ಇವರು ಕಟ್ಟಿ ಮಂದಿ ಅಂತಾರೆ ಇದಕ್ಕೆ. ಅವರು ನೋಡಿದರು, ನೋಡಿ ಸುಮ್ಮ ಇರ್ಬೇಕು ಏನು ಇರಬಾರ್ದು. ಅಕ್ಕನ ಎಮ್ಮೆ ತಂಗಿ ಮನೆ ಮುಂದೆ ಒಂದಿಷ್ಟು ಸಗಣಿ ಹಾಕೋದನ್ನು ನೋಡಿ 4 ಜನ ಸುಮ್ಮಿರಲಿಲ್ಲ. ತಂಗಿ ಮನೆಗೆ ಒಳಗೆ ಹೋಗಿ, ನೋಡವ ತಂಗಿ, ನಿಮ್ಮ ಅಕ್ಕಂದು ಎಮ್ಮೆ ಅದ ಅಲ್ಲ, ನಿನ್ನ ಮನೆ ಮುಂದೆ ಅಂಗಳದಾಗ ಸಗಣಿ ಹಾಕ್ಯದ. ಸಗಣಿ ಅಂದ್ರೆ ಲಕ್ಷ್ಮಿ ಇದ್ದಂಗೆ, ರೈತರಿಗೆ ಸಗಣಿ ಅಂದ್ರೇನು, ಲಕ್ಷ್ಮಿ ಇದ್ದಂಗೆ. ಹೊಲ ಸರಿಯಾಗಿ ಚೆನ್ನಾಗಿ ಬೆಳಿಬೇಕಾಗಿತ್ತು, ಒಂದಿಷ್ಟು ನಮ್ಮನ್ನು ಶ್ರೀಮಂತರನ್ನಾಗಿ ಮಾಡಬೇಕಾಗಿತ್ತು ಅಂದ್ರೆ ಸಗಣಿ ಬೇಕಾಗ್ತದೆ. ಅದಕ್ಕೆ ಅವ್ರಂದ್ರು, ಸಗಣಿ ಅಂದ್ರೆ ಲಕ್ಷ್ಮಿ ಇದ್ದಂಗೆ, ಹೊಲಕ್ಕೆ ಹಾಕಿದ್ರೆ ಹೊಲ ಬೆಳೀತದ, ಸಂಪತ್ತು ಬರ್ತದೆ. ಅದಕ್ಕೆ ನಿನ್ನ ಮನೆ ಮುಂದೆ ಅಂಗಳದೊಳಗೆ ನಿಮ್ಮ ಅಕ್ಕನ ಎಮ್ಮೆ ಒಂದಿಷ್ಟು ಸಗಣಿ ಹಾಕ್ಯದ, ಸಗಣಿ ನಿನಗೆ ಸಂಬಂಧಪಟ್ಟದ, ಅದಕ್ಕೆ ಒಂದಿಷ್ಟು ತಗೊಂಡು ಹೋಗು ಅಂತ 4 ಜನ ಸುದ್ದಿ ಮುಟ್ಟಿಸಿ ಮತ್ತೆ ಎಲ್ಲಿ ಬಂದರು, ಅದ ಕಟ್ಟಿಗೆ ಬಂದರು. ಅಟ್ಟೊತ್ತಿಗೆ ತಲೆಯಾಗ ಏನು ಹಾಕಿದ್ರು ಹೆಣ್ಮಗಳ ತಲೆಯಾಗ, ಸಗಣಿ ಅಂದ್ರೆ ಸಂಪತ್ತು, ಲಕ್ಷ್ಮಿ ಸಮಾನ ಅಂತ, ನಾ ಯಾಕೆ ಬಿಡ್ಬೇಕಂತ ತಂಗಿ ತಲೆಯಾಗ ಬಂತು. ಯಾವಾಗ ತಂಗಿ ತಲೆಯಾಗ ಈ ಸುದ್ದಿ ಹೊಗಸಿದ್ರು, ಮತ್ತೆ ಬಂದು ಕಟ್ಟಿ ಮೇಲೆ ಕೂಡುಗೊಡ್ದ, ಮತ್ತೆ ತಲೆಯಾಗ ವಿಚಾರ ಬಂತು 4 ಮಂದಿಗೆ. ಮತ್ತೆಲ್ಲಿ ಹೋದ್ರು, ಅಕ್ಕನ ಮನೆಗೆ ಹೋದರು. ಹೋಗೋದು 2 ಮಾತು ಹೇಳೋದು, ಅವ್ರು ಮಸ್ತ್ ಏನು ಕೊಟ್ಟದ್ದು ಮಜದಾಗಿರ್ತಾರೆ ಅವ್ರು 4 ಮಂದಿ. ಯಾವಾಗಲೂ ಎಲ್ಲ ಊರಾಗೂ ಇದು, ನಿಮ್ಮೂರು ಸುದ್ದಿ ಅಲ್ಲಿದು, ಎಲ್ಲ ಊರಾಗ. ಅಕ್ಕನ ಮನೆಗೆ ಹೋದರು. ಹೋಗಿ ಹೇಳಿದರು, ನೋಡು
ಅತಣಿ ಸಂತಿಯೊಳಗೆ 70,000 ಕೊಟ್ಟು ಎಮ್ಮೆ ತೊಗೊಂಡು ಬಂದಿದ್ದೆ ಕಷ್ಟಪಟ್ಟು. ಮೇಯಕ್ಕಂತ ಏನು ಬಿಟ್ಟಿದ್ದೆಲ್ಲ. ಹೋಗೋದು ಹೋಗ್ಯದ, ಸುಮ್ಮ ಹೋಗಿಲ್ಲದು ನಿಂದ ಎಮ್ಮೆ. ನಿಮ್ಮ ತಂಗಿ ಮನೆ ಮುಂದೆ ಸಗಣಿ ಹಾಕ್ಯದ. ಸಗಣಿ ಅಂದ್ರೆ ಸಂಪತ್ತು, ಲಕ್ಷ್ಮಿಗೆ ಸಮಾನ ಅಂತ ಹೇಳ್ತಾರೆ. ಅದನ್ನ್ಯಾಕೆ ಬಿಡ್ತಿದ್ದಿ, ಹೋಗಿ ತೊಗೊಂಡು ಬಾ ಅಂತ ಹೇಳಿದ್ರು ಅಕ್ಕಗೆ. ಆ ಕಡೆ ತಂಗಿಗೂ ಹೇಳ್ಯಾರ, ಈ ಕಡೆ ಬಂದು ಅಕ್ಕಗೂ ಹೇಳ್ಯಾರ. ಅವ್ರ ಮನ್ಯಾಗ ಒಂದು ಕಪ್ ಚಹಾ ಕುಡ್ದಾರ. ಮತ್ತು ಹೇಳ್ಯಾರ ಅಂದಿಂದ ಇವ್ರಾರ ಹೆಂಗೆ ಬಿಡ್ತಾರೆ. ಇವ್ರ ಮನ್ಯಾಗ ಒಂದು ಕಪ್ ಚಹಾ ಕುಡ್ದು 2 ಕಪ್ ಚಹಾ ಕುಡ್ದು ಮತ್ತೆ ಕಟ್ಟಿ ಮೇಲೆ ಹೋಗಿ ಕುಂತ್ರು. ಆವಾಗ ತಂಗಿನೂ ಹೊರಗೆ ಬಂದಳು, ಅಕ್ಕನೂ ಹೊರಗೆ ಬಂದಳು. ಎದಕ್ಕೆ? ಸಗಣಿ ನಮಗೆ ಸಂಬಂಧ ಐತೆ ಅಂತ ತಿಳ್ಕೊಂಡು ಇಬ್ಬರೂ ಒಂದೇ ಸಮಯಕ್ಕೆ ಬಂದು ಕೈ ಹಾಕಿದರು. ಎದಕ್ಕೆ? ಸಗಣಿಗೆ. ಅಕ್ಕಂದಳು ಕಷ್ಟಪಟ್ಟು ಸಂತಿಗೆ ಹೋಗಿ ಎಮ್ಮೆ ತಂದವರು ನಾವು 70,000 ಕೊಟ್ಟು ತಂದೀವಿ. ಏನೋ ತಿಳಿಲ್ಲ, ಅರ್ಧಕ್ಕೆ ನಿನ್ನ ಮನೆ ಅಂಗಳದೊಳಗೆ ಸಗಣಿ ಹಾಕ್ಯದ, ಒಪ್ಕೋತೀನಿ. ಆದ್ರೆ ಸಗಣಿ ಯಾರು ಎಮ್ಮೆ ಹಾಕ್ಯದ? ಊರ ಮನೆಯವ್ರು ಎಮ್ಮೆ ಹಾಕಿಲ್ಲ, ನನ್ನ ಎಮ್ಮೆ ಹಾಕೈತಿ. ಅದಕ್ಕೆ ನನ್ನ ಎಮ್ಮೆ ಸಗಣಿ ಹಾಕೈತಿ ಅಂದ ಬಳಿಕ ಸಗಣಿ ನನಗೆ ಸಂಬಂಧ ಐತಿ, ಅದಕ್ಕೆ ನಂದಿದು ಅಂತ ಅಕ್ಕ. ಆವಾಗ ತಂಗಿ ಅಂದಳು, 70,000 ಕೊಟ್ಟ ತಂದಿರಬಹುದು, ಎಮ್ಮಿನಿಂದ ಆಗಿರಬಹುದು, ಮಾಲೀಕಳು ನೀನು ಆಗಿರಬಹುದು. ಆದ್ರೆ ಎಮ್ಮಿನಿಂದ ಅಂದ ಬಳಿಕ ನಿನ್ನ ಮನೆಗೆ ಹಾಕಬೇಕಾಗಿತ್ತದು. ಮಜಾ ನೋಡ್ರಿ, ನಿನ್ನ ಮನೆಯಾಗ ಹಾಕಬೇಕಾಗಿತ್ತು ಸಗಣಿ. ನನ್ನ ಅಂಗಳದೊಳಗೆ ಹಾಕೈತಿ ಅಂದ ಬಳಿಕ ನನಗೆ ಸಂಬಂಧ ಐತಿ, ನಾಯಾಕ ಕೊಡಲಿ ಅಂತ ತಂಗಿ, ನಾಯಾಕ ಬಿಡಲಿ ಅಂತ ಅಕ್ಕ. ಇಬ್ಬರಿಗೆ ಜಗಳ ಹತ್ತೀತು. ಇವರು ಜಗಳ ಹತ್ತಿದ್ದನ್ನು ನೋಡಿ 4 ಜನ ಕುಂತಿದ್ರಲ್ಲ, ಅವರು ಊರು ಮಂದಿ ಎಲ್ಲ ಕೂಡಿಸಿದ್ರು. ಸಗಣಿಗೆ ಜಗಳ ಶುರುವಾಗೈತಿ, ಬರ್ರಿ ಬರ್ರಿ ಅಂತ ಮನೆ ಹೋಗಿ ಕರೆದ್ರು. ಅದರಾಗ 4 ಜನ ಇದ್ರಲ್ಲ, ಊರಾಗ 2 ಪಾರ್ಟಿ ಮಾಡಿದರು. ಅರ್ಧ ಜನ ಅಕ್ಕನ ಬೆನ್ನು ಬಿದ್ದರು, ಅರ್ಧ ಜನ ತಂಗಿ ಬೆನ್ನು ಬಿದ್ದರು. ಬಿಡಬೇಡಂತ ತಂಗಿಗಿನ ಹೇಳೋರು, ನೀ ಯಾಕೆ ಬಿಡ್ತಿದ್ದೆ ಅಂತ ಅಕ್ಕಗನು ಹೇಳೋರು. ಏನು ಬಿಡಬಾರ್ದು, ಇದನ್ನು ತಲೆಯಾಗಿ ಇಟ್ಕೋಬೇಕು ನೀವು. ಮತ್ತು ಇದನ್ನು ತಲೆಯಾಗಿ ಇಟ್ಕೋಬೇಕಂದ್ರೆ ಸಂಜೆತನ ಅಲ್ಲ, 1 ತಾಸು ಕತೆ ಮುಗಿತನ. ಬಿಡಬ್ಯಾಡ್ರಿ ಅಂದರು. ಇಬ್ಬರಿಗೆ ಜಗಳ ಶುರುವಾಯಿತು. ಜಗಳ ಬಗೆಹರಿಲಿಲ್ಲ, ನ್ಯಾಯ ಖಾಲಿ ಆಗಲಿಲ್ಲ, ಕೋರ್ಟಿಗೆ ಹೋಯ್ತು. ಎದ್ರ ಜಗಳ? ಒಂದರ ಹೋಗ್ಯಾವ ನೀವು? ಭಾಳ ಅಂದ್ರೆ ಹೊಲದ್ದು ಮನೆದು ಹೋಗಿರಬಹುದು. ಏಕಶ್ಚಿತ ಹಾದ್ಯಾಗ ಬಿದ್ದ ಸಗಣಿ ಜಗಳ ಕೋರ್ಟಿಗೆ ಹೋಯ್ತು. ತಾಲೂಕು ಕೋರ್ಟದೊಳಗೆ 2 ವರ್ಷ ನ್ಯಾಯ ನಡೀತು. ಎದ್ರದ್ದು? ಇಟ್ಟು ತಲೆಯಾಗಿ ಇಟ್ಕೋಬೇಕು ನೀವು. 2 ವರ್ಷ ನಡೀತು. ಅಲ್ಲಾರ ಬಗೆಹರಿಬೇಕಲ್ಲ, ಅತನಿ ಕೋರ್ಟ್ನಾಗ ಬಗೆಹರಿಲಿಲ್ಲ. ಅವರು ಮುಂದೆ ಕಳಿಸಿದ್ರು ಜಿಲ್ಲಾ ಕೋರ್ಟಿಗೆ. ಅಲ್ಲಿ ಮತ್ತೆ 2 ವರ್ಷ ನಡೀತು. ಅಲ್ಲಾರ ಬಗೆಹರಿಬೇಕಾಗಿತ್ತು, ಅಲ್ಲಿ ಬಗೆಹರಿಲಿಲ್ಲ. ಬಿಡಕ್ಕೆ ತಯಾರಿಲ್ಲಲ್ಲ. ನಂದಂತ ಒಬ್ಬರು, ಅದ್ಯಾಕಾದಿತ್ತು ನಂದಂತ ಮತ್ತೊಬ್ಬರು. ಮತ್ತು ಬೇರೆ ಅಲ್ಲಿ ಇವರು ಇಬ್ಬರು ಅಕ್ಕ ತಂಗಿ ಕತೆ ಇದು. ಅಲ್ಲಿ ಬಗೆಹರಿಲಿಲ್ಲ. ಜಿಲ್ಲಾ ಕೋರ್ಟ್ದೊಳಗೂ ಬಗೆಹರಿಲಿಲ್ಲ. ಅವರು ಮುಂದೆ ಎಲ್ಲಿ ಕಳಿಸಿದ್ರು? ಹೈಕೋರ್ಟಿಗೆ ಹೋಯ್ತದ. ಹೈಕೋರ್ಟ್ ಎಲ್ಲಿ ಐತಿ? ಬೆಂಗಳೂರು. ಹಳ್ಳಿ ಒಳಗಿನ ಸಗಣಿ ಬೆಂಗಳೂರಿಗೆ ಹೋಯ್ತು. ಅಲ್ಲಿ ಅವರು ತಾಲೂಕು ಕೋರ್ಟಿಂದು, ಜಿಲ್ಲಾ ಕೋರ್ಟಿಂದು ಹೆಂಗೆ ತೆರೆದು ನೋಡಿದ್ರು, ಈ ಸಗಣಿದು 4 ವರ್ಷದ ಕತೆ ಇತ್ತು. ಇಲ್ಲೆರಡು ಅಲ್ಲೆರಡು 4 ವರ್ಷದ ಇತಿಹಾಸ ಇತ್ತು. ಅವರು ಕಷ್ಟಪಟ್ಟು ಇದನ್ನು ನಮ್ಮಲ್ಲಿನ ನಿರ್ಣಯ ಮಾಡಬೇಕು, ಬಗೆಹರಿಸ್ಬೇಕಂತ ಅವರು ಪ್ರಯತ್ನ ಪಟ್ಟರು. ಅವರಿಗೂ ಮುಗಿಲಿಲ್ಲದ ನ್ಯಾಯ. ಅವರು ಮತ್ತೆ ಮುಂದೆ ಕಳಿಸಿದ್ರು. ಎಲ್ಲಿಗೆ? ಸುಪ್ರೀಂ ಕೋರ್ಟ್ಗೆ ಹೋಯ್ತು. ಸಗಣಿ ಅವ್ರದ್ದು,
ಕಟ್ಗೇರಿದು. ಹೋಗಿದ್ದೆಲ್ಲಿ? ದೆಹಲಿಗೆ ಹೋಗ್ಯದ. ಮತ್ತು ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರಂದ್ರೆ ಸಾಮಾನ್ಯ ಇರ್ತಾರನ, ಭಾಳ ಜಾಣರು ಇರ್ತಾರೆ, ಚಾಣಾಕ್ಷರು ಇರ್ತಾರೆ. ಅವರು ಅದಕ್ಕೆ ಸಂಬಂಧಪಟ್ಟ ಫೈಲ್ಗಳನ್ನು ಎಲ್ಲ ಓಪನ್ ಮಾಡಿ ನೋಡಿದರು. ಇದು ತಾಲೂಕು ಕೋರ್ಟ್ದೊಳಗೆ 2 ವರ್ಷ, ಜಿಲ್ಲಾ ಕೋರ್ಟ್ದೊಳಗೆ 2 ವರ್ಷ, 4, ಮತ್ತಿಲ್ಲಿ ಬೆಂಗಳೂರೊಳಗೆ 2, 6 ವರ್ಷದ ಇತಿಹಾಸ ಐತಿ. ಮತ್ತು 6 ವರ್ಷ ಆಗೈತಲ್ಲ ಈಗ. ಮೊದಲು ಎಮ್ಮೆ ಸಗಣಿ ಎಟ್ಟು ಹಾಕಿತ್ತು ಅಟ್ಟ ಇರ್ತೈತಿ 6 ವರ್ಷದ ತನಕ. ಹುಳ ಆಡಿ 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 ಒಂದು ತುತ್ತಿನಷ್ಟು ಉಳಿದಿತ್ತದು ಸಗಣಿ. ಅದನ್ನು ತಗೊಂಡು ಹೋಗಿ ಆ ಸುಪ್ರೀಂ ಕೋರ್ಟ್ ಜಡ್ಜ್ ಮುಂದಿಟ್ಟರು ಟೇಬಲ್ ಮೇಲೆ. ಅವ್ರಂದ್ರು ಇದೇನು ಅಂದರು, ಇಟ್ಟವಂಗ ಎಮ್ಮೆ ಸಗಣಿ ಐತ್ರಿ ಅಂದವ, ಇಟ್ಟವ. ಆ ಒಂದು ಇದು ಇರ್ತದ ನೋಡಿರಿನ, ಸುತ್ತಳಿ ಇರ್ತದಲ್ಲ, ಆರ್ಡರ್ ಅಂತದ. ಅದನ್ನು ಟೇಬಲಿಗೆ ಹೊಡಿಲಿಲ್ಲವ, ಹಣಿಗೆ ಹೊಡ್ಕೊಂಡ. ಇಲ್ಲಿ ತನಕ ಹೊಲದ್ದು ಬಂದವು, ಮನೆಗೆ ಬಂದವು, ಬೆಳ್ಳಿ ಬಂಗಾರದ ಕೇಸ್ ಬಂದೈತಿ. ಹೋಗಿ ಹೋಗಿ ನೀವು ಎಮ್ಮೆ ಸಗಣಿ ತೊಗೊಂಡು ಬಂದು ನನ್ನ ಟೇಬಲ್ ಮ್ಯಾಗ ಇಟ್ಟಿರಿ ಅಲ್ಲ, ಇದ್ರ ಸಲುವಾಗಿನ ನ್ಯಾಯ ಮಾಡೋ ಮಂದಿ ಐತಿ ನಂದವ. ಇವ ಇಟ್ಟವಂದ, ಇನ್ನೂ ನಿಮ್ಮದು ಪುಣ್ಯ ಚಲೋ ಐತಂದ. ಇದ್ರಕಿನ ಕಡೆಗೆ ಜಗಳ ಆಡಿದವ್ರು ಅದಾರ. ಕಸ ಗುಡಿಸು ಕಸಬರಿಗೆ ಜಗಳ ಮಾಡಿದ ಮಂದಿ ಐತಿ. ಅಣ್ಣತಮ್ಮಗಳು ಬ್ಯಾರೆ ಆಗುವಾಗ ಎಲ್ಲ ಪಾಲಾದ ಬಳಿಕ ಒಂದ ಕಸಬರಿಗೆ ಉಳಿದಿತ್ತು. ಮಜೆ ಹೆಂಗೈತಿ ಕೇಳ್ರಿ. ಎಲ್ಲ ಪಾಲು ಮಾಡಿದ್ರು, ಕೊನೆಗೊಂದು ಕಸಬರಿಗೆ ಉಳಿದಿತ್ತು. ಅದ್ರಾಗ ಪಾಲು ಆಗೋದ ಅಂದವ. ಇದನ್ನ ಹೆಂಗೆ ಪಾಲು ಮಾಡಕ್ಕೆ ಬರ್ತದೋ, ಎಲ್ಲ ಹೊಡೆದು ಬುಡಿಚಾಗ್ಯದ. ಇನ್ನರ ಏನೈತಿದ್ರಾಗ ಸತ್ವನ ಇಲ್ಲ. ಇದನ್ನು ತೊಗೊಂಡು ಏನು ಮಾಡೋರು, ಸುಮ್ಮ ತಿಪ್ಪಿಗೆ ಚೆಲ್ಲಿಬಿಡ್ರಿ ಅಂದ್ರೆ ಅವರು ಹಿರಿಯರು. ಆಗೋದಿಲ್ಲ. ಬಡ್ಡಿ ನನಗಿರಲಿ, ತುದಿ ಅವನಿಗಿರಲಿ. ಇಂಥ ಮಂದಿ ಐತ್ರಿ. ಇದು ಭಾಳ ಚಲೋ. ಇನ್ನೊಂದು ಸಗಣಿ ಹೊಲಕ್ಕೆ ಹಾಕಿದ್ರೆ ಭೂಮಿ ತಾಯಿ ಬೆಳಿನರ ಕೊಡ್ತಾಳ. ಇದಕ್ಕಿನ ಕೆಲಸಕ್ಕೆ ಬಾರದ ವಸ್ತುಗಳಿಗೆ ಜಗಳ ಮಾಡಿದವ್ರು ಅದಾರ. ಅದಕ್ಕೆ ನೀವೇ ಒಂದಿಷ್ಟು ಬಗೆಹರಿಸ್ರಿ ಅಂತ ಹೇಳಿದ. ಮೊದಲ ಜಾಣಿದ್ದ ಸುಪ್ರೀಂ ಕೋರ್ಟ್ ನ್ಯಾಯಾಧೀಶ. ಸಗಣಿ ಸಲುವಾಗಿ ಜಗಳ ಮಾಡ್ಯಾರಂದ್ರೆ 30 ವರ್ಷ ಆತು ನನ್ನ ಸರ್ವೀಸ್ನ್ಯಾಗ. ಇಷ್ಟು ಕನಿಷ್ಠ ವಸ್ತುಗಳಿಗೂ ಸಹಿತ ಜಗಳ ಮಾಡ್ತಾರೆ ಅನ್ನೋದು ಇದೇ ಮೊದಲ ನನ್ನ ಸರ್ವೀಸ್ನ್ಯಾಗ. ಎಲ್ಲದರ ಇಬ್ಬರನ್ನ ಹಿಡ್ಕೊಂಬರ್ರಿ ಅಂದ. ಇವರು ಹೋದ್ರು ನೋಡ್ರಿ. ಹೋದರು. ಒಂದು ಕಟ್ಕಟ್ಟಿಯೊಳಗೆ ಅಕ್ಕನ ನಿಲ್ಲಿಸಿದ್ರು, ಒಂದು ಕಟ್ಕಟ್ಟಿಯೊಳಗೆ ತಂಗಿ ನಿಲ್ಲಿಸಿದ್ರು. ಪ್ರಾರಂಭ ಆಯಿತು, ಎನ್ಕ್ವೈರಿ ಶುರು ಆಯಿತು, ವಿಚಾರಣೆ. ಅಕ್ಕೇನಂದ್ಲು, ಸಾಹೇಬ್ರ 70,000 ಕೊಟ್ಟು ತೊಗೊಂಡು ಬಂದೀನಿ ಎಮ್ಮಿನ. ಅದಕ್ಕೆ ಎಮ್ಮಿಗೆ ತಿಳಿದಿಲ್ಲ. ತಿಳಿದಿದ್ರೆ ಅದು ಯಾಕೆ ಆಕೆ ಮನೆ ಮುಂದೆ ಸಗಣಿ ಹಾಕಕ್ಕೆ ಹೋಕ್ಕಿತ್ತು, ತಿಳಿಲಾರದಕ್ಕೆ ಹಾಕ್ಯದ. ಮತ್ತು ಹಾಕೈತಿ ಅಂದ ಬಳಿಕ ಅವ್ರದ್ದು ಹೆಂಗೆ ಆಗ್ತದ? ಎಮ್ಮೆ ನಂದೈತಿ ಅಂದ್ರೆ ಸಗಣಿ ಅವ್ರು ಹಾಕಿಲ್ಲ, ಎಮ್ಮೆ ಹಾಕ್ಯದ. ಮತ್ತು ಎಮ್ಮೆ ನಂದು ಹಾಕೈತಿ ಅಂದ ಬಳಿಕ ಸಗಣಿ ನನಗೆ ಸಂಬಂಧ ಐತಿ ಅಂತ ಅಕ್ಕ ಅಂದಳು. ಇದಕ್ಕೆ ನಿಂದು ಹೆಂಗೆ ವಿಚಾರ ಅಂತ ತಂಗಿ ಕೇಳಿದರು. ತಂಗಿ ಅಂದ್ಲು, ಸಾಹೇಬ್ರ 70,000ನ ಕೊಟ್ಟಿರಬಹುದು. ಎಮ್ಮೆ ಮಾಲೀಕಳೂ ಆಕಿನ ಆಗಿರಬಹುದು. ಆದ್ರೆ ಅವ್ರ ಮನೆಯಾಗ ಹಾಕಬೇಕಾಗಿತ್ತದು. ನನ್ನ ಮನೆ ಮುಂದೆ ಯಾಕೆ ಹಾಕಬೇಕು? ಅದಕ್ಕೇನು ತಿಳಿತೈತೆ ಎಮ್ಮಿಗೆ? ಇದು ಅಕ್ಕನ ಮನೆ, ತಂಗಿ ಮನೆ, ಬೀಗರ ಮನೆ, ಪೌಣ್ಯರ ಮನೆ, ಎಲ್ಲಿ ಬರ್ತದೆ ಅಲ್ಲಿ ಹಾಕೋ ಅಂತ ಹೋಗ್ತದದು. ಅಷ್ಟ ಅದ್ರ ಕತೆ. ಅವಾಗ ತಂಗಿ ಅಂದ್ಲು, ನನ್ನ ಮನೆ ಮುಂದೆ ಅಂಗಳದೊಳಗೆ ಹಾಕ್ಯದಂದ್ರೆ ನನಗೆ ಸಂಬಂಧ ಐತೆ ಅಂದ್ಲು. ಇವರು ನಂದ ಅಂತಾರ, ಅವ್ರದ್ದು ನಂದ ಅಂತಾರ. ಏನು ಸಗಣಿ? ಜಡ್ಜ್ ಹುಷಾರಿತ್ನಲ್ಲ, ಅದರದ್ದು ಫೈಲ್ ಓಪನ್ ಮಾಡಿ 6 ವರ್ಷದ ಇತಿಹಾಸ ಇತ್ತಲ್ಲ, ನೋಡಿ ಹೇಳಿದ. ಇಬ್ಬರು ನೀವೇನು ಹೊರಗಿನವರು ಏನು ಇಬ್ಬರು ಒಂದು ಹೆಂಗಂತ ಕೇಳಿದ. ಬೇರೆ ಯಾರು ಅಲ್ರಿ, ಅಕ್ಕ ತಂಗಿ ಅಂದರು. ಮತ್ತಿಷ್ಟು ಅವನಿಗೆ ಸ್ವಲ್ಪ ಅಭಿಮಾನ ಅನಿಸ್ತು. ಇಂಥದಕ್ಕೆ ಬೇರೆದವರಲ್ಲ, ಒಂದೇ ತಾಯಿಯ ಉದರದಿಂದ ಜನಿಸಿರತಕ್ಕಂಥ ಅಕ್ಕ ತಂಗಿಯರಿಗೆನ ನಂದು ಅನ್ನೋದು ಎಷ್ಟು ತುಂಬೈತಲ್ಲ
ಅಂತ ತಿಳ್ಕೊಂಡು ಕೊನೆಗೆ ಹೇಳಿದ, ನೋಡವ ಸಗಣಿ ಇದು ನಿಂದು ಅಲ್ಲ, ಇದು ನಿಂದು ಅಲ್ಲ. ಇದು ಸಗಣಿ ಯಾರಿಗೆ ಸಂಬಂಧಪಟ್ಟೈತೆ ಅಂದ್ರೆ ನಿಮ್ಮಿಬ್ಬರಿಗೆ ಸಂಬಂಧಪಟ್ಟಿಲ್ಲ. ಈ ಸಗಣಿ ಹಾಕಿದ್ದು ಎಮ್ಮಿಗೆ ಸಂಬಂಧ ಐತಿ, ಎಮ್ಮಿ ಕಳಿಸ್ರಿ ನೀವು ಊರಿಗೆ ಹೋರಿ ಅಂದವ. ಅಷ್ಟೊತ್ತಿಗೆ 6 ವರ್ಷ ನ್ಯಾಯ ಆಡಿದ್ರಲ್ಲ, ಇದ್ದದ್ದು ಹೊಲನೂ ಹೋಗಿತ್ತು, ಮನಿನೂ ಹೋಗಿತ್ತು, ಎಮ್ಮೆ ಅಂತ ಮೊದಲ ಹೋಗಿತ್ತು. ಇಷ್ಟು ಸಗಣಿ ಸಲುವಾಗಿ ನಂದಂತ ಬಡದಾಡ್ತದಲ್ಲ ಜೀವ. ಅದಕ್ಕೆ ಸಂಪತ್ತು ನಂದು 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 ಅಂತ ಬಡದಾಡಕ್ಕೆ ಹೋಗಬಾರದು. ಯಾಕೆ? ಹೋಗುವಾಗ ತೊಗೊಂಡು ಹೋಗಕ್ಕೆ ಬರೋದಿಲ್ಲ, ಬರುವಾಗನೂ ಯಾರೂ ತೊಗೊಂಡು ಬಂದಿಲ್ಲ. ಈ ಸತ್ಯ ಗೊತ್ತಿದ್ದು ಏನು ಮಾಡೋದು? ಸಂಪತ್ತಿನೊಳಗೆ ಸುಖ ಕಾಣಬಾರ್ದು. ಬಸವಣ್ಣವರು ಸಂಪತ್ತಿನೊಳಗೆ ಸುಖ ಕಾಣಲಿಲ್ಲ. ಅವರು ಸಂಪತ್ತಿನೊಳಗೆ ಸಂತಿಯೊಳಗಿನ ಮಂದಿ ಕಂಡ್ರು. ಎಷ್ಟು ಚಲೋ ಇಲ್ಲ? ಬಸವಣ್ಣವರು ನಾವು ಸಂಪತ್ತಿನೊಳಗೆ ಸುಖ ಕಾಣಬೇಕಂತ ಹೊರಡುತ್ತೇವೆ. ಬಸವಣ್ಣವರು ಸಂಪತ್ತಿನೊಳಗೆ ಸುಖ ಕಾಣಲಿಲ್ಲ, ಸಂತಿಯೊಳಗಿನ ಮಂದಿ ಕಂಡ್ರವರು. ಮಂದಿ ಬರ್ತದ, ಸಂತಿ ಮಾಡ್ಕೋತದ, ಹೋಗಿಬಿಡ್ತದ. ಹಂಗೆ ಒಂದು ಕಾಲಕ್ಕೆ ಸಂಪತ್ತು ಬರ್ತದ, ಸುಖ ಕೊಟ್ಟಂಗೆ ಮಾಡ್ತದ, ಆ ಬಳಿಕ ಇನ್ನೊಬ್ಬರು ಪಾಲಾಗಿ ಹೋಗಿಬಿಡ್ತದ ಸಂಪತ್ತು. ಅದಕ್ಕೆ ಅವ್ರು ಅಂತಾರ, ಸಿರಿ ಎಂಬುವುದೊಂದು ಸಂತೆಯ ಮಂದಿ ಕಂಡಯ್ಯ. ಬರೀ ಬೆಳ್ಳಿ ಬಂಗಾರ ಅಷ್ಟೇ ಸಂಪತ್ತಲ್ಲ, ಇದು ಶರೀರದ ಅಲ್ಲ, ಇದು ಒಂದು ಸಂಪತ್ತ. ಇದು ಶರೀರ ವಯಸ್ಸಿನೊಳಗೆ ಭಾಳ ಸದೃಢ ಇರ್ತದ, ಶಕ್ತಿ ಸಾಮರ್ಥ್ಯ ತುಂಬಿರ್ತದ, ಏನು ಬೇಕಾದ್ದು ಮಾಡಬಲ್ಲೆ ಅಂತದ. ಈಗ ಕೆಲವರು ಏನು ಮಾಡ್ತಾರೆ? ಎಂತೆಂಥ ಗುಂಡು ಕಲ್ಲುಗಳನ್ನು ಎತ್ತವ್ರದಾರ ಕ್ವಿಂಟಲ್ ಗಟ್ಟಲೆ. ಈಗ ಹಳಿ ಕಾಲದಾಗ ಒಂದು 20 ವರ್ಷದ ಹಿಂದೆ ಹೋಗ್ರಿ, ಎಷ್ಟು 100 kg ಚೀಲ ಬೆನ್ನ ಮೇಲೆ ಹೊತ್ಕೊಂಡು ನೆಟ್ಟ ಒಟ್ಟುತ್ತಿದ್ರು. ಈಗ ಯಾರ ಅಂತವ್ರು ಅದಾರನ? ಮೊನ್ನೊಬ್ಬ ಚೀಲ ಎತ್ತು ಬರ್ರಿ ಅಂದ, ಎತ್ತಾಕ ಇಬ್ಬರು ಹೋದರು. ಅಲ್ಲೋ ನೋಡಾಕರ ಇಷ್ಟ ಐತಿ, ಅಷ್ಟು ವಜನ ಐತೇನು, ಅಷ್ಟು ಭಾರ ಐತೇನು, ಎದ್ರ ಚೀಲ ಇದು ಅಂತ ಕೇಳಿದ್ರು. ಏನು ಜೋಳದ್ದು ಐತೋ ಗೋಧಿದೈತೆ ಅಂತ ಇವ್ರು ಹೊರಸೋರು ಕೇಳಿದ್ರು. ಅವ ಅಂದ, ಮಂಡಾಳಿನ ಚೀಲ ಐತಿ ಅಂದ, ಚುರುಮರಿ ಚೀಲ. ಒಂದು 20 ವರ್ಷದ ಹಿಂದೆ ಚುರುಮರಿ ಚೀಲ ಒಂದು ಬೆರಳಿನಾಗ ಎತ್ತಿದ್ರು. ಎಷ್ಟೋ ಮಂದಿ ಕೆಳಗಿದ್ದ ಬೆನ್ನ ಮ್ಯಾಲ ಇಟ್ಕೊಂಡವ್ರದಾರ, ಜೋಳದ್ವು, ಗೋಧಿವು. ಇನ್ನು ಕೆಲವರು ಉಸುಕಿನ ಚೀಲ ಹೊತ್ತವ್ರದಾರ. ಕಾರಣ ಶರೀರದೊಳಗೆ ಅಷ್ಟು ತಾಕತ್ತ, ಶಕ್ತಿ ಸಾಮರ್ಥ್ಯ. ಎಲ್ಲಿ ತನಕ ಇರ್ತದೆ ಈ ಶಕ್ತಿ ಸಾಮರ್ಥ್ಯ? ಕಾಯಂ ಹಿಂಗೆ ಇರ್ತದೆ. 25-30 ವರ್ಷದೊಳಗೆ ಏನಿರ್ತದೆ ಆ ಶಕ್ತಿ 70 ಆದಾಗೂ ಇರ್ತದೇನು? ಇರೋದಿಲ್ಲ. ಶರೀರ ಬಲಿಷ್ಠ ಇದ್ದಿದ್ದು ಕರಗಕೋತ ಆಯುಷ್ಯ ಹೆಂಗೆ ಸಮೀಪಕ್ಕೆ ಬರುತ್ತೆ, ಹೆಂಗೆ ಕ್ಷಣಗಳು ಹೋಗ್ತಾವು, ದಿನಗಳು ಹೋಗ್ತಾವು. ಹಾಗೆ ಏನಾಗ್ತದೆ? ಶರೀರ ಸ್ವರ್ಗಕೋತ ಹೋಗ್ತದೆ. ಕೊನೆಗೆ ಒಂದು ದಿವಸ ಏನಾಗ್ತದೆ? ಹೊಲದೊಳಗೆ ಗೂಡು ಕಟ್ಟುತ್ತಿರಲ್ಲ, ಈಗ ಗೂಡೂ ಇಲ್ಲ ಕಾಣುತ್ತೆ. ಜೋಳದ್ವು, ಗೋಧಿವು ಗೂಡು ಕಟ್ಟುತ್ತಿದ್ರು. ಮೊದಲು ಎಕರೆಗಟ್ಟಲೆ ಬೆಳೆದಿರ್ತಿತ್ತು ಬೆಳೆ. ಅದನ್ನು ಎಲ್ಲ ಕಿತ್ತ ಬಳಿಕ ಒಂದು ಗೂಡು ಕಟ್ಟಿದ್ರೆ ಎಷ್ಟಾಗುತ್ತದು? ಒಂದಿಷ್ಟು ಆಗ್ತಿತ್ತು. ಹಾಗೆ ವಯಸ್ಸಿನೊಳಗೆ ಶರೀರ ಭಾಳ ಅಗಲಿರ್ತದೆ, ಎತ್ತರ ಇರ್ತದೆ, ಬಲಿಷ್ಠ ಇರ್ತದೆ, ಬಲಾಢ್ಯ ಇರ್ತದೆ. ವಯಸ್ಸಾದ ಬಳಿಕ ಶರೀರ ಕ್ಷೀಣಾಕೋತ ಸಣ್ಣಾಗಿ ಹೋಗಿಬಿಡುತ್ತದೆ. ಹಾಗೆ ಈ ಶರೀರದ ಸಂಪತ್ತೂ ಸ್ಥಿರ ಅಲ್ಲ. ಅದಕ್ಕೆ ವಯಸ್ಸಿದ್ದಾಗ ಶರೀರವನ್ನು ಬರೀ ಒಂದು ಕೈ ನೋಡೇನಂತ ತಿಳ್ಕೊಂಡು ಜಗಳಕ್ಕೆ ಬಳಸಬಾರದು. ಇದೇ ಶರೀರವನ್ನು ಒಂದಿಷ್ಟು ಮಲ್ಲಿಕಾರ್ಜುನ ದೇವರ ಸೇವೆಗೆ ಬಳಸಬೇಕು ಹೊರತು ಜಗಳಕ್ಕೆ ಬಳಸಬಾರದು. ಒಂದಿಷ್ಟು ಸೇವಾ ಮಾಡೋಕ್ಕೆ ಭಗವಂತ ಶರೀರದೊಳಗೆ ಶಕ್ತಿ ಕೊಟ್ಟಾನ, ಒಂದಿಷ್ಟು ಭಗವಂತನ ಸೇವೆ ಮಾಡುವುದಕ್ಕಾಗಿ ಬಳಸಬೇಕನ್ನುವಂಥ ಜ್ಞಾನ ಮನುಷ್ಯನಿಗೆ ಬರಬೇಕಾಗುತ್ತದೆ. ಈಗ ಒಂದು 3 ದಿವಸ ಕಾರ್ಯಕ್ರಮ ಮಾಡಿದ್ರಲ್ಲ, ಎಲ್ಲರೂ ನಿಂತು ಸೇವಾ ಮಾಡಿದ್ರಿಲ್ಲ. ಹಾಸವ್ರು ಹಾಸ್ತಿದ್ರು,
ಇದನ್ನು ಕಸ ಗೂಡಿಸೋರು ಗೂಡಿಸ್ತಿದ್ರು, ಅಡುಗೆ ಮಾಡೋರು ಮಾಡ್ತಿದ್ರು, ನೀಡೋರು ನೀಡ್ತಿದ್ರು. ಕೆಲವ್ರಿಗೆ ದಾನ ಧರ್ಮ ಕೊಡೋ ಶಕ್ತಿ ಇತ್ತು, ಅವರು ಅದನ್ನು ಮಾಡಿದರು. ಹೀಗೆ ಮನುಷ್ಯ ಏನು ಮಾಡಬೇಕು? ಶರೀರವನ್ನು ಒಳ್ಳೆಯದಕ್ಕಾಗಿ ಬಳಸಬೇಕು. ಅದಕ್ಕೆ ಅವ್ರು ಏನಂತಾರ, ಶರೀರದ ಶಕ್ತಿನೂ ಸಹಿತ ಒಂದು ದಿವಸ ಕುಂದಿ ಹೋಗುತ್ತದೆ. ಆ ಬಳಿಕ ಸೌಂದರ್ಯ, ಇದು ಸಂಪತ್ತು. ಸೌಂದರ್ಯ ಸಂಪತ್ತು ಇದು. ಭಾಳ ಸುಂದರವಾದ ಶರೀರವನ್ನು ಕೊಟ್ಟಿರ್ತಾನೆ ದೇವರು. ಆದರೆ ಸೌಂದರ್ಯ ಎಲ್ಲಿ ತನಕ ಇರ್ತದೆ ಹೇಳ್ರಿ? ಇದ್ದ ಸೌಂದರ್ಯ ಇದ್ದಂಗೆ ಇರ್ತದನು? ಎಂತೆಂಥವ್ರು ಆಗಿ ಹೋಗಿದ್ದಾರೆ ಜಗತ್ತಿನೊಳಗೆ. ಈಗ ಸಿನಿಮಾದೊಳಗೆ ಬರ್ತಾರಲ್ಲ, ಫಿಲ್ಮ್ ಲ್ಯಾಂಡ್ನೊಳಗೆ, ಹಾಲಿವುಡ್ನ್ಯಾಗ ಬರ್ತಾರೆ, ಬಾಲಿವುಡ್ನ್ಯಾಗ ಬರ್ತಾರೆ, ಸ್ಯಾಂಡಲ್ವುಡ್ನ್ಯಾಗ ಬರ್ತಾರೆ. ಯಾವ ವುಡ್ನ್ಯಾಗಾರ ಯಾಕೆ ಬರಲಿ, ಒಂದು ದಿವಸ ಸೌಂದರ್ಯ ನಾಶ ಆಗುದ, ಸೌಂದರ್ಯ ಮಾಸುದ. ಯಾರ ಸೌಂದರ್ಯ ಕಾಯಿ ಮುಳಿತದ? ಯಾರದು ಉಳಿದಿಲ್ಲ. ಇದು ಸೌಂದರ್ಯನೂ ಕ್ಷಣಿಕದ. ಅದಕ್ಕೆ ಅವ್ರಂತಾರ, ದೇಹ ಸಿರಿನೂ ಒಂದು ದಿವಸ ಹೋಗುವುದೇ, ಸೌಂದರ್ಯ ಸಿರಿನೂ ಒಂದು ದಿವಸ ನಾಶ ಆಗುವುದೇ. ಈ ಸಂಪತ್ತನ್ನುವಂಥದ್ದು ಯಾವುದೇ ಇರುವಲ್ಯಾಕ, ಬೆಳ್ಳಿರಲಿ, ಬಂಗಾರ ಇರಲಿ, ವಜ್ರ ಇರಲಿ, ವೈಡೂರ್ಯ ಇರಲಿ, ಶರೀರ, ಸೌಂದರ್ಯ, ಬುದ್ಧಿ, ಭಾವ, ಎಲ್ಲ ಸಂಪತ್ತನ್ನು ಒಂದು ದಿವಸ ನಾಶ ಆಗಿ ಹೋಗುತ್ತದೆ. ಇದು ಸಂಪತ್ತು ಹೇಗಿದ್ದಂಗಂದ್ರೆ ಸಂತಿಯೊಳಗಿನ ಮಂದಿದ್ದಂಗೆ. ಇಟ್ಟು ತಿಳಿತು ಅಂದ್ರೆ ಬದುಕು ಭಾಳ ಸುಂದರ ಆಗ್ತದೆ, ಸರಳ ಆಗ್ತದೆ. ಮತ್ತು ತಿಳಿಲಿಲ್ಲ ಅಂದ್ರೆ ಭಾಳ ಭಾರ ಆಗ್ತದೆ. ನಂದಂತ ಹೊಡೆದಾಡಿ ಬಡದಾಡಿ ಹೆಂಗೆ ಮನೆ ಕಳ್ಕೊಂಡ್ರು, ಹೊಲ ಕಳ್ಕೊಂಡ್ರು, ಎಮ್ಮೆ ಕಳ್ಕೊಂಡ್ರಲ್ಲ ಸಗಣಿ ಸಲುವಾಗಿ, ಹಂಗೆ ಆಗ್ತದೆ ಬದುಕು. ಅದಕ್ಕೊಂದಿಷ್ಟು ತಿಳ್ಕೊಂಡು ಬದುಕೋದು. ಅದಕ್ಕೆ ಬಸವಣ್ಣವ್ರು ಅಂತಾರ, ಇದು ಜೀವ ಜ್ಯೋತಿ, ಸಂಸಾರ ಅನ್ನೋದು ಗಾಳಿಗಿಟ್ಟು ದೀಪ ಇದ್ದಂಗೆ. ಇದು ಏನದಲ್ಲ ಸಿರಿ ಸಂಪತ್ತು, ಇದು ಸಂತಿಯೊಳಗಿನ ಮಂದಿದ್ದಂಗೆ. ಕಾಯಂ ನಿನ್ನ ಹತ್ರ ಇರ್ತದಂತಿಲ್ಲ, ನಿನ್ನ ಹಿಂದೆ ಬರ್ತದಂತಿಲ್ಲ. ಅಲೆಕ್ಸಾಂಡರ್, ದ ಗ್ರೇಟ್ ಅಲೆಕ್ಸಾಂಡರ್ ಅಂತ ಆಗಿ ಹೋದ ಇದ ಜಗತ್ತಿನೊಳಗೆ. ಆತ ಏನು ಮಾಡಿದಂತ ಕೇಳಿದ್ರೆ, ಇಡೀ ಭೂಮಂಡಲವನ್ನೇ ನಾನು ಗೆಲ್ಲಬೇಕು, ಸಾಮ್ರಾಟನಾಗಬೇಕು, ತನ್ನ ಸುತ್ತಮುತ್ತ ಇರತಕ್ಕಂಥ ಎಲ್ಲ ರಾಜ ಮಹಾರಾಜರನ್ನು ಸೋಲಿಸಿದ, ಕೈಯೊಳಗೆ ಕತ್ತಿ ಹಿಡಿದ, ರುಂಡ ಮುಂಡಗಳನ್ನು ಬೇರ್ಪಡಿಸಿದ, ರಕ್ತದ ಕೋಡಿಯನ್ನು ಹರಿಸಿದ. ಆತನನ್ನು ಎದುರಿಸುವಂತಹ ಶಕ್ತಿ ಸಾಮರ್ಥ್ಯ ಯಾವ ರಾಜ ಮಹಾರಾಜರಲ್ಲಿ ಇರಲಿಲ್ಲ. ಅಷ್ಟು ಬಲಾಢ್ಯ ಇದ್ದ. ಮತ್ತು ನೋಡಾಕರ ಎಷ್ಟು, ಒಂದು 34-35 ವರ್ಷದ ಹುಡುಗ ಅಲೆಕ್ಸಾಂಡರ್. ಆದ್ರೆ ಅತ್ಯದ್ಭುತ ಪರಾಕ್ರಮಶಾಲಿ, ಅತ್ಯದ್ಭುತ ಧೈರ್ಯಶಾಲಿ, ಭಾಳ ಶೂರ ಧೀರ. ಲಕ್ಷೋಪಲಕ್ಷ ಸೈನ್ಯವನ್ನು ಕಟ್ಟಿಕೊಂಡಿದ್ದ ಮಹಾನುಭಾವ. ಎಲ್ಲ ಸಾಮ್ರಾಜ್ಯಗಳನ್ನು ಗೆದ್ಕೋತ ಕೊನೆಗೆ ನಮ್ಮ ಭಾರತ ದೇಶಕ್ಕೂ ಬಂದ. ಅರ್ಧ ಭೂಮಂಡಲವನ್ನು ಗೆದ್ದಿದ್ದ. ಎಲ್ಲ ಪರಿಪೂರ್ಣ ಭಾರತ ದೇಶವನ್ನು ಗೆಲ್ಲಕ್ಕಾಗಲಿಲ್ಲ. ಅಂಥ ಒಬ್ಬ ಪರಾಕ್ರಮಶಾಲಿಯಾಗಿರತಕ್ಕಂಥ ಅಲೆಕ್ಸಾಂಡರ ಎಣಿಸಿದ್ರೂ ಸಹಿತ ಎಣಿಕೆಗೆ ಸಿಗಲಾರದಷ್ಟು ಅಸಂಖ್ಯಾತ ಸಾಮ್ರಾಜ್ಯದ ಸಂಪತ್ತನ್ನು ಗಳಿಸಿರತಕ್ಕಂಥ ಮಹಾನುಭಾವ. ಒಂದು ದಿವಸ ಕೊನೆಗೆ ಮರಣದ ಹಾಸಿಗೆ ಮ್ಯಾಲ ಮಲಗಿದ್ದ. ಆವಾಗ ಮಂತ್ರಿ ಕರೆಸಿ ಒಂದು 3 ಮಾತು ಹೇಳ್ತೀನಿ ಪಾಲಿಸ್ಬೇಕು ಅಂದ. ಅಲೆಕ್ಸಾಂಡರ್ ಅಂತ ಮಹಾರಾಜ 3 ಮಾತು ಹೇಳ್ತೀನಿ ಪಾಲಿಸ್ಬೇಕಂದ. ಆವಾಗ ಮಂತ್ರಿ ಬಂದ, ಆಯಿತು ಮಹಾರಾಜರೇ ಪಾಲಿಸ್ತೇವಿ, ತಾವು ಹೇಳಿ ಅಂದ. 3 ಮಾತು ಹೇಳ್ತಾನೆ. ಯಾರು? ಅಲೆಕ್ಸಾಂಡರ್. ಭಾಳ ಕಿಮ್ಮತ್ತಿನ ಮಾತು, ಬೆಲೆ ಬಾಳುವಂತಹ ಮಾತುಗಳನ್ನು ಹೇಳ್ತಾನೆ. ಆದರೆ ಇಂದು ಹೇಳೋದಿಲ್ಲ ಅಲೆಕ್ಸಾಂಡರ್, ನಾಳೆಗೆ ಹೇಳ್ತಾನೆ. ಮತ್ತು ನಾಳೆಗೆ ಬನ್ನಿ.